ಹಾಯ್ ಹಲೋ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ನಲ್ಲಿ ಎಕ್ಸಸೈಸ್ 5.1 ಅಂದರೆ 5ನೇ ಪಾಠದ ಮೊದಲನೇ ಅಭ್ಯಾಸದ ಪ್ರಶ್ನೆಗಳನ್ನು ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಎಕ್ಸಸೈಸ್ 5.1ರಲ್ಲಿ ಬರುವಂತಹ ಕ್ವಶನ್ಸು. ಓಕೆ ಅರ್ಥಮೆಟಿಕ್ ಪ್ರೋಗ್ರೆಷನ್ನಿನ ಡೆಫಿನೇಷನ್ನು ಮತ್ತು ಅದರಲ್ಲಿ ಬರುವಂಥ ನಂಬರ್ ಆಫ್ ಟರ್ಮ್ಸು ಏನಿದಾವಲ್ಲ, ಫಸ್ಟ್ ಟರ್ಮು, ಸೆಕೆಂಡ್ ಟರ್ಮು, ಥರ್ಡ್ ಟರ್ಮು, ಇವುಗಳ ಜೊತೆಗೆ ಜನರಲ್ ಟರ್ಮ್ಸ್ ಆಫ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತೇನು ಬರುತ್ತೆ, ಇವಿಷ್ಟು ಪಾಯಿಂಟ್ಗಳನ್ನು ನೆನಪಿನಲ್ಲಿ ಇಟ್ಕೊಂಡು ಈ ಪಾಯಿಂಟ್ಗಳ ಆಧಾರದ ಮೇಲೆ ಎಕ್ಸಸೈಸ್ 5.1ರಲ್ಲಿ ಬರುವಂಥ ಕ್ವಶನ್ಸನ್ನು ನಾವು ಒಂದೊಂದಾಗಿ ಬಿಡಿಸ್ತಾ ಹೋಗ್ಬೋದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಕ್ವಶನ್ ಹೇಳುತ್ತೆ, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸಿಚುಯೇಷನ್ಸ್ ಡಸ್ ದ ಲೀಸ್ಟ್ ಆಫ್ ನಂಬರ್ಸ್ ಇನ್ವಾಲ್ವ್ಡ್ ಮೇಕ್ ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆ್ಯಂಡ್ ವೈ ಅಂತ ಕೊಟ್ಟಿದ್ದಾರೆ. ಕೆಳಗಡೆ ಸನ್ನಿವೇಶಗಳನ್ನು ಕೊಟ್ಟಿದ್ದಾರೆ. ಕೊಟ್ಟಂಥ ಸನ್ನಿವೇಶಗಳನ್ನು ನೀವು ಯಾವ ಒಂದು ಸನ್ನಿವೇಶದ ಪದಗಳ ನಂಬರ್ಗಳನ್ನು ನೀವೇನಾದರೂ ಬರೆದ್ರಿ ಅಂದರೆ ಆ ನಂಬರ್ಗಳು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಇರ್ತವೆ ಅನ್ನೋದನ್ನು ಹೇಳ್ರಿ ಅಂತ ಹೇಳಿದ್ದಾರೆ. ಮತ್ತು ಯಾಕೆ ಅನ್ನೋದನ್ನು ರೀಸನ್ ಕೇಳಿದ್ದಾರೆ. ಓಕೆನಾ? ಸೊ ಇದಕ್ಕೆ ನೀವು ಆನ್ಸರನ್ನು ಹೇಳಬೇಕು ಅಂತ ಹೇಳಿದ್ರೆ ಒಂದೊಂದಾಗಿ ನಾವು ಕ್ವಶನ್ಗಳನ್ನು ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ದ ಟ್ಯಾಕ್ಸಿ ಫೇರ್ ಆಫ್ಟರ್ ಈಚ್ ಕಿಲೋಮೀಟರ್ ವೆನ್ ದ ಫೇರ್ ಈಸ್ ₹15 ಫಾರ್ ದ ಫಸ್ಟ್ ಕಿಲೋಮೀಟರ್ ಆ್ಯಂಡ್ ₹8 ಫಾರ್ ಈಚ್ ಅಡಿಷ್ನಲ್ ಕಿಲೋಮೀಟರ್ ಅಂತ ಕ್ವಶನ್. ಇಲ್ಲಿ ಕ್ವಶನ್ ಕ್ಲಿಯರ್ ಆಗಿದೆ. ಒಂದು ಟ್ಯಾಕ್ಸಿಗೆ ಏನು ಅಮೌಂಟನ್ನು ತಗೊಳ್ತಾರೋ ಅವರು, ಆ ಒಂದು ಟ್ಯಾಕ್ಸಿ ಫೇರ್ ಏನಾಗಿರುತ್ತೆ ಅಂದರೆ ₹15 ಮೊದಲ 1 ಕಿಲೋಮೀಟರ್ನ ಬೆಲೆ ಇರುತ್ತೆ. ₹15 ಮೊದಲನೇ ಕಿಲೋಮೀಟ್ರಿಗೆ ಕೊಟ್ಟ ಮೇಲೆ ಇನ್ನು ನೆಕ್ಸ್ಟು ಕಿಲೋಮೀಟ್ರ್ 2ನೇ ಕಿಲೋಮೀಟ್ರ್ ಕೊಡಬೇಕಾದಾಗ 15 ಕಿಲೋಮೀಟ್ರಿಗೆ ಮತ್ತೆ 8 ಕಿಲೋಮೀಟರನ್ನು ಜಾಸ್ತಿ ಸೇರಿಸಿ ಕೊಡ್ತಾ ಹೋಗ್ಬೇಕು. ಪ್ರತಿ ಕಿಲೋಮೀಟ್ರಿಗೂ ಕೂಡ ₹8 ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಕೊಟ್ಟಿದ್ದಾರೆ. ಇದರ ಆಧಾರದ ಮೇಲೆ ಇದಕ್ಕೆ ನೀವು ಇದು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಬರುತ್ತಾ ಅಥವಾ ಬರಲ್ವಾ ಅನ್ನೋದನ್ನು ಹೇಳಬೇಕು ಅಂತ ಅಂದರೆ, ಸೊ ಅಲ್ಲಿ ಸ್ಟೇಟ್ಮೆಂಟ್ ಹೇಳುವ ಪ್ರಕಾರ ಟ್ಯಾಕ್ಸಿ ಫೇರ್ ಆಫ್ಟರ್ ಈಚ್ ಕಿಲೋಮೀಟರ್ ಅಂತಿದೆ. ಅಂದರೆ ಪ್ರತಿ ಕಿಲೋಮೀಟರಿಗೂ ಜಾಸ್ತಿ ಮಾಡುವಂಥ ಫೇರ್ ಎಷ್ಟು? ₹8. ಅದೇ ರೀತಿ ಮೊದಲನೇ ಕಿಲೋಮೀಟರ್ನ ಬೆಲೆ ಎಷ್ಟು? ₹15 ಅಂತ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಈಗ ನಾವು A1, A2, A3 ಅಂತ ನಾವೇನಾದರೂ A3 ಅಂತ ಬರ್ಕೊಂಡಿವಿ ಅಂದರೆ ಅಲ್ಲಿ ಬರುವಂಥ ನಂಬರ್ಗಳನ್ನು ಮೊದಲನೇ ಕಿಲೋಮೀಟರಿಗೆ ಎಷ್ಟು ದುಡ್ಡು ಕೊಡಬೇಕು? ಅವನಿಗೆ ₹15 ಕೊಡಬೇಕು. ಅದೇ ರೀತಿ 2ನೇ ಕಿಲೋಮೀಟ್ರಿಗೆ ಹೋಗಬೇಕು ಅಂದರೆ ಅವಾಗ ಅವರು 15ಕ್ಕೆ 8 ಸೇರಿಸಿ ತೊಗೊಳ್ತಾರೆ. ಅಲ್ಲಿಗೆ 15ಕ್ಕೆ 8 ಸೇರಿಸಿದ್ರೆ ಎಷ್ಟು ಬರುತ್ತೆ? ₹23 2ನೇ ಕಿಲೋಮೀಟ್ರಿಗೆ ಕೊಡಬೇಕಾಗತ್ತೆ. ಅದೇ 3ನೇ ಕಿಲೋಮೀಟ್ರ್ ಅಂದರೆ 3 ಕಿಲೋಮೀಟ್ರ್ ತಲುಪಿಬಿಟ್ರು ಅಂದರೆ ಆಗ ಎಷ್ಟು ದುಡ್ಡು ಕೊಡಬೇಕಾಗತ್ತೆ ಅಂದರೆ 23ಕ್ಕೆ ಮತ್ತೆ ₹8 ಸೇರಿಸ್ಬೇಕು. ಸೊ 23ಕ್ಕೆ ₹8 ಸೇರಿಸ್ಬಿಟ್ರೆ ಎಷ್ಟಾಗುತ್ತೆ? 23 + 8 ಮಾಡಿದ್ರಿ ಅಂತ ಹೇಳಿದ್ರೆ ಎಷ್ಟು? ₹31 ಬಂದ್ಬಿಡುತ್ತೆ. ಓಕೆನಾ? ಈ ರೀತಿಯಲ್ಲಿ A1, A2, A3 ನಂತರದಲ್ಲಿ ಮುಂದೆ ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ಅಂದರೆ ಅದರ ಅರ್ಥ ಅಲ್ಲಿ ಏನು ಬರುತ್ತಪ್ಪ ಅಂತ ಹೇಳಿದ್ರೆ, ಇಲ್ಲಿ ಬರುವಂಥ ನಂಬರ್ ಆಫ್ ಟರ್ಮ್ಸ್ನ ಒಂದು ಸೀಕ್ವೆನ್ಸನ್ನು ನಾವು ಬರೆದ್ವಿ ಅಂದರೆ ಮೊದಲನೇ ಟರ್ಮು 15, 2ನೇ ಟರ್ಮು 23, 3ನೇ ಟರ್ಮು 31, ಇದು ಹೀಗೆ ಕಂಟಿನ್ಯೂ ಆಗುತ್ತೆ. ಇದರ ಆಧಾರದ ಮೇಲೆ ಇದು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಇದೆಯಾ ಅಥವಾ ಇಲ್ವಾ ಅಂತಕ್ಕಂಥದ್ದನ್ನು ನೀವು ಹೇಳಬೇಕಲ್ವಾ. ಯಾವಾಗ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಇದೆ ಅಂತ ಹೇಳ್ತೀವಿ ನಾವು ಅಂತ ಹೇಳಿದ್ರೆ ಅಲ್ಲಿ ಕಾಮನ್ ಡಿಫ್ರೆನ್ಸು ಸೇಮ್ ಬರಬೇಕು. ಏನು ಕಾಮನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಯಾವುದೇ ಒಂದು ನಂಬರು ಅದರ ಹಿಂದಿನ ನಂಬರ್ನಿಂದ ಕಳೆದಾಗ ಆನ್ಸರು ಪ್ರತಿ ಬಾರಿನೂ ಕೂಡ ಸೇಮ್ ಬಂತು ಅಂದರೆ ಆ ಸೇಮ್ ಬಂದಂಥ ನಂಬರ್, ಫಿಕ್ಸ್ಡ್ ನಂಬರನ್ನು ನಾವು ಕಾಮನ್ ಡಿಫರೆನ್ಸ್ ಅಂತ ಕರಿತೀವಿ. ಇದ್ರ ಪ್ರಕಾರ ಇಲ್ಲಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಇದನ್ನು ಈಗ ನೀವು ಇದ್ರ ಪ್ರಕಾರವಾಗಿ ನೀವು A2 - A1 ಮಾಡಿದ್ರಿ ಅಂದರೆ ಉತ್ತರ ಏನು ಬರುತ್ತೆ ನೋಡ್ರಿ. ಇಲ್ಲಿ A2 - A1 ಮಾಡ್ತೀರಾ. A2 - A1 ಮಾಡಿದಾಗ 23 - 15 ಮಾಡ್ತೀರಾ, ದಟ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 8 ಬರುತ್ತೆ. ಇದನ್ನು ನಾವು ಕಾಮನ್ ಡಿಫರೆನ್ಸ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಮತ್ತೆ ನೀವು A3 - A2 ಮಾಡಿದ್ರಿ ಅಂದರೆ ಆಗಲೂ ಕೂಡ 31 - ಎಷ್ಟು ಹಿಂದಿನ ಟರ್ಮ್ 23, ಈ ಟರ್ಮಿನ ಹಿಂದಿನ ಟರ್ಮ್ ಪ್ರೆಸಿಡಿಂಗ್ ಟರ್ಮನ್ನು ನೀವು ಕಳೆದ್ರಿ ಅಂತ ಹೇಳಿದ್ರೆ ಆವಾಗಲೂ ಕೂಡ 8 ಬರುತ್ತೆ. ಸೊ ಕಾಮನ್ ಡಿಫ್ರೆನ್ಸು ಸೇಮ್ ಬರ್ತಾ ಇದೆ ಅಂದರೆ ಅದರ ಅರ್ಥ A2 - A1 ಈಸ್ ಈಕ್ವಲ್ ಟು A3 - A2 ಇದೆ. ಹಾಗಾಗಿ ಇದರ ಆಧಾರದ ಮೇಲೆ ಏನಂತ ಬರೀಬೇಕು ನೀವು? ಇಟ್ ಈಸ್ ಇನ್ ಆ್ಯನ್ AP ಅಂಥೇಳಿ ನೀವು ಆನ್ಸರನ್ನು ಬರಿಬೇಕಾಗತ್ತೆ ಮೊದಲನೇ ಕ್ವಶನ್ನಿಗೆ. ಓಕೆನಾ? ಇದಾದ ನಂತರದಲ್ಲಿ ಇದೇ 1ನೇ ಮೇನಿನ 2ನೇ ಕ್ವಶನು, ದ ಅಮೌಂಟ್ ಆಫ್ ಏರ್ ಪ್ರೆಸೆಂಟ್ ಇನ್ ಎ ಸಿಲಿಂಡರ್ ವೆನ್ ಎ ವ್ಯಾಕ್ಯೂಮ್ ಪಂಪ್ ರಿಮೂವ್ಸ್ 1/4 ಆಫ್ ದ ಏರ್ ರಿಮೈನಿಂಗ್ ಇನ್ ದ ಸಿಲಿಂಡರ್ ಅಟ್ ಎ ಟೈಮ್ ಅಂತ ಕೊಟ್ಟಿದೆ. ಅಂದರೆ ಒಂದು ಸಿಲಿಂಡರಿನ ಒಳಗಡೆ ವ್ಯಾಕ್ಯೂಮ್ ಪಂಪ್ ಇದೆಯಲ್ಲ,
ಆ ವ್ಯಾಕ್ಯೂಮ್ ಪಂಪ್ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ 1/4 ಆಫ್ ದ ಏರನ್ನು, ರಿಮೈನಿಂಗ್ ಏರನ್ನು ಏನು ಮಾಡ್ತಾ ಇದೆ, ರಿಮೂವ್ ಮಾಡ್ತಾ ಇದೆ. ಪ್ರತಿ ಬಾರಿನೂ ಕೂಡ 1/4 ಆಫ್ ದ ಏರನ್ನು ಅದೇನು ಮಾಡುತ್ತೆ, ಸಿಲಿಂಡರ್ನಿಂದ ಹೊರಗಡೆ ಹಾಕ್ತಾ ಹೋಗುತ್ತೆ. ಹಾಗಿದ್ದ ಮೇಲೆ ಇದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇದೆಯಾ ಅನ್ನೋದನ್ನ ಕೇಳಿದ್ದಾರೆ ಅವರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಲೆಟ್ ದ ಇನಿಷಿಯಲ್ ವ್ಯಾಲ್ಯೂಮ್ ಅಥವಾ ಆ ಒಂದು ಕಂಪ್ಲೀಟ್ ಆಗಿ ಆ ಒಂದು ಸಿಲಿಂಡರ್ ಅಲ್ಲಿ ಇರುವಂತ ವ್ಯಾಲ್ಯೂಮ್ ಅನ್ನ ನಾವು ವಿ ಅಂತ ಕನ್ಸಿಡರ್ ಮಾಡಿದ್ವಿ ಅಂತ ಹೇಳಿದ್ರೆ, ನಂತರದಲ್ಲಿ ಏನಾಗುತ್ತೆ ಅಂದ್ರೆ ಅದನ್ನ ರಿಮೂವ್ ಮಾಡ್ತಾ ಬರ್ತಾರೆ. ಮೊದಲಿಗೆ ವಿ ಇತ್ತು, ಅದರಲ್ಲಿ ಏನು ಮಾಡಿದ್ರು 1/4 ನಷ್ಟು ರಿಮೂವ್ ಮಾಡಿದ್ರು ಅಂತ ಹೇಳಿದ್ರೆ ಏನಾಗುತ್ತೆ, ಅದು ವಿ ಮೈನಸ್ 1/4 ಇಂಟು ವಿ ಅಂತ ತಗೊಂಡ್ರಿ ಅಂತ ಹೇಳಿದ್ರೆ, ಇದನ್ನ ಸಿಂಪ್ಲಿಫೈ ಮಾಡಿದಾಗ ನಿಮಗೆ ಏನೋ 1 ಮತ್ತು 4 ಕೆಲ್ಸಿಯಂ ಅನ್ನು 4 ತಗೊಳ್ತೀರಿ. ಇದ್ರ ಜೊತೆಗೆ ವಿ ಇಂಟು 4 ಮಾಡಿದ್ರೆ 4v ಬರುತ್ತೆ, 1 ಇಂಟು 1 ಮಾಡಿದ್ರೆ 1v ಬರುತ್ತೆ. ಅದರ ಅರ್ಥ 4v ಮೈನಸ್ 1v ಅಂತ ಹೇಳಿದ್ರೆ ಏನು ಬಂತು ಆನ್ಸರು, 3v ಬಂತು ಡಿವೈಡೆಡ್ ಬೈ 4. ಇದು ಎರಡನೇ ಟರ್ಮ್. ಇದೇ ರೀತಿ ನೀವು ಮೂರನೇ ಟರ್ಮ್ ಬೇಕು ಅಂದರೆ ಇದರಲ್ಲಿ ಮತ್ತೆ ಕಾಲ್ ಭಾಗ ರಿಮೂವ್ ಮಾಡ್ತಾರೆ ಅಂತ ಹೇಳಿದ್ರೆ 3v/4 ನಲ್ಲಿ ಮತ್ತೆ ಮೈನಸ್ 1/4 ಅನ್ನು ನೀವು ಕಳಿಬೇಕಾಗತ್ತೆ. ಸೊ 1/4 ಅನ್ನು 1v/4 ಅನ್ನು ನೀವು ಕಳೆದ್ರಿ ಅಂತ ಹೇಳಿದ್ರೆ ಇಲ್ಲಿ ನೋಡಿ LCM ಸೇಮ್ ಇರೋದ್ರಿಂದಾಗಿ 3v/4 ಮೈನಸ್ ಓಕೆ ಇದರಲ್ಲಿರುವಂಥ ಕಾಲ್ ಭಾಗವನ್ನು ಮತ್ತೆ ತೆಗೆಯೋದವರು, ಓಕೆನಾ. ಅಲ್ಲಿಗೆ 1/4 ಇಂಟು ಏನು 3v/4 ಅಂತ ಬರ್ಕೊಳ್ಬೇಕಾಗತ್ತೆ. ಇದ್ರ ಪ್ರಕಾರವಾಗಿ ಈಗ ಏನಾಗ್ಬಿಡುತ್ತೆ ನೋಡ್ರಿ, ನಿಮಗೆ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ 4 ಇದೆ, 4 4 16 ಆಗ್ಬಿಡುತ್ತೆ, ಓಕೆನಾ. ಸೊ ದಟ್ 3v/4 ಮೈನಸ್ 3v/4 4 16 ಅಂತೇಳಿ ಬರ್ಕೊಳ್ತೀರಾ. ಇದನ್ನ ನೀವು ಸಿಂಪ್ಲಿಫೈ ಮಾಡಿದ್ರಿ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ನಿಮಗೆ ಆನ್ಸರ್ ಏನು ಬರುತ್ತಪ್ಪ ಅಂತ ಹೇಳಿದ್ರೆ 4 ಮತ್ತು 16ಗೆ LCM 16 ಬರುತ್ತೆ. 3 ಇಂಟು 16 ಮಾಡ್ತೀರಲ್ವಾ, ಅದರಲ್ಲಿ 4 ಇಂಟು 3 ಮಲ್ಟಿಪ್ಲೈ ಮಾಡಿ ಕ್ಯಾನ್ಸಲ್ ಮಾಡಿದ್ರಿ ಅಂದರೆ ಮೇಲ್ಗಡೆ 9v ಬರುತ್ತೆ. ಇದು A1v, A2 ಬಂದ್ಬಿಟ್ಟು 3v/4, ಹಾಗೆ A3 ಬಂದ್ಬಿಟ್ಟು 9/16v. ಇದನ್ನ ನೀವು ಹೇಗೆ ಬರಿಬೋದು ನೋಡ್ತಾ ಹೋದ್ರೆ, ಮೊದಲನೇ ಟರ್ಮು ವಿ, ಎರಡನೇ ಟರ್ಮ್ ಬಂದ್ಬಿಟ್ಟು 3v/4, ಹಾಗೇನೆ ಮೂರನೇ ಟರ್ಮ್ ಬಂದ್ಬಿಟ್ಟು 9v/16 ಡಾಟ್ ಡಾಟ್ ಡಾಟ್. ಇದು ಹೀಗೆ ಕಂಟಿನ್ಯೂ ಆಗುತ್ತೆ. ಈಗ ನೀವು ಇದನ್ನು A1 A2 A3 ಕನ್ಸಿಡರ್ ಮಾಡಿದ್ರಿ ಅಂದರೆ ಈಗ ನೀವು A2 ಮೈನಸ್ A1 ಮಾಡಬೇಕಲ್ವಾ. ಸೊ A2 ಮೈನಸ್ A1 ಮಾಡಿದ್ರಿ ಅಂತ ಹೇಳಿದ್ರೆ ಏನು ಬರುತ್ತೆ ಆನ್ಸರು, 3v/4 A2 ಮೈನಸ್ A1 ಅಂದರೆ ವಿ. ಕಳೆದಾಗ ನಿಮಗೆ ಇದರಲ್ಲಿ ಇದು ಮುಕ್ಕಾಲು ಭಾಗದಲ್ಲಿ ಒಂದು ಭಾಗವನ್ನು ಕಳೆದ್ರಿ ಅಂತ ಹೇಳಿದ್ರೆ ಮೈನಸ್ ಕಾಲು ಭಾಗ ಮಾತ್ರ ಉಳಿತದೆ, ಮೈನಸ್ 1/4v ಉಳಿತು. ಹಾಗೇನೆ A3 ಮೈನಸ್ A2 ಮಾಡಿದ್ರಿ ಅಂತ ಹೇಳಿದ್ರೆ A3 ಮೈನಸ್ A2 ಮಾಡಿದ್ರಿ ಅಂದರೆ ಏನು ಬರುತ್ತಪ್ಪ ಆನ್ಸರ್ ಅಂತ ನೋಡೋದಾದ್ರೆ ನೋಡಿ, ಇಲ್ಲಿ A3 ಅಂತ ಹೇಳಿದ್ರೆ ಏನು ತಗೊಳ್ಬೇಕಾಗತ್ತೆ, 9v/16 ಮೈನಸ್ A2 ಯಾವುದು 3v/4. ಇಲ್ಲೂ ಕೂಡ 16 ಮತ್ತು 4 ಕೆಲ್ಸಿಯಂ ತಗೊಂಡು 16 ಅಂತ ಬರ್ಕೊಂಡ್ರಿ ಅಂದರೆ ಇದಿಷ್ಟನ್ನ ನೀವು 9 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಕ್ಯಾನ್ಸಲ್ ಮಾಡಿದ್ರಿ ಅಂತ ಹೇಳಿದ್ರೆ ಆನ್ಸರ್ ಏನು ಬರುತ್ತಪ್ಪ ಅಂದರೆ 3v/16 ಬರುತ್ತೆ. A2 ಮೈನಸ್ A1 ಮಾಡಿದರೆ ಒಂದು ಆನ್ಸರ್ ಬಂದಿದೆ, A3 ಮೈನಸ್ A2 ಮಾಡಿದ್ರೆ ಒಂದು ಆನ್ಸರ್. ಅಂದರೆ ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ ನೀವು ಕಾಮನ್ ಡಿಫ್ರೆನ್ಸ್ ಬರ್ತಾ ಇಲ್ಲ, ಇಲ್ಲಿ ಡಿಫ್ರೆನ್ಸ್ ಸೇಮ್ ಬರ್ತಾ ಇಲ್ಲ. ಅಂದರೆ ಅದರ ಅರ್ಥ A2 ಮೈನಸ್ A1 ಈಸ್ ನಾಟ್ ಈಕ್ವಲ್ ಟು A3 ಮೈನಸ್ A2 ಅಂತ ಬರೀಬೇಕಾಗತ್ತೆ. ಸೊ ದೇರ್ ಫೋರ್ ಯಾವಾಗ ಇದು ನಾಟ್ ಈಕ್ವಲ್ ಆಗಿತ್ತೋ ಇದನ್ನ ಏನು ಹೇಳ್ಬೇಕು ನಾವು, ಇಟ್ ಈಸ್ ನಾಟ್ ಇನ್ ಆನ್ AP ಅಂತ ಹೇಳ್ತೀರಾ. ಇದು AP ನಲ್ಲಿ ಇಲ್ಲ ಅಂತೇಳಿ ಆನ್ಸರನ್ನು ಬರಿಬೇಕಾಗತ್ತೆ ಎರಡನೇ ಕ್ವಶನ್ಗೆ. ಇದೇ ಫಸ್ಟ್ ಮೇನಿನ ಥರ್ಡ್ ಕ್ವಶನ್ ಹೇಳುತ್ತೆ, ದ ಕಾಸ್ಟ್ ಆಫ್ ಡಿಗ್ಗಿಂಗ್ ಎ ವೆಲ್ ಆಫ್ಟರ್ ಎವರಿ ಮೀಟರ್ ಆಫ್ ಡಿಗ್ಗಿಂಗ್ ವೆನ್ ಇಟ್ ಈಸ್ ಕಾಸ್ಟ್ ₹150 ಫಾರ್ ದ ಫಸ್ಟ್ ಮೀಟರ್ ಆ್ಯಂಡ್ ರೈಸಸ್ ಬೈ 50 ಫಾರ್ ಈಚ್ ಆಫ್ ಸಬ್ಸೀಕ್ವೆಂಟ್ ಮೀಟರ್ ಅಂತೇಳಿ. ಕ್ವಶನ್ ನೋಡ್ತಿದ್ದಂಗೆ ಹೇಳ್ಬಿಡ್ಬೋದು ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಡಿಗ್ಗಿಂಗ್ ಮಾಡಲಿಕ್ಕೆ ದುಡ್ಡನ್ನು ತಗೊಳ್ತಾರಲ್ವ ಅವರು, ಮೊದಲನೇ ಮೀಟರ್ ಫಸ್ಟ್ ಮೀಟರ್ನ ಡಿಗ್ಗಿಂಗ್ಗೆ ₹150 ತೊಗೊಂಡ್ರೆ ನೆಕ್ಸ್ಟ್ ಅದು ಹಂಗೆ ಕಂಟಿನ್ಯೂ ಆಳಕ್ಕೆ ಹೋದಾಗೆ ಪ್ರತಿ ಡಿಗ್ಗಿಂಗಿನ ಮೀಟರ್ನ ಏನು ಮಾಡ್ತಾ ಬರ್ತಾರೆ ಅವರು, ಪ್ರತಿ ಮೀಟ್ರಿಗೂ ಕೂಡ ₹50 ಜಾಸ್ತಿ ಮಾಡ್ತಾ ಬರ್ತಾರೆ. ಸೊ ಇದು AP ನಲ್ಲಿ ಇದೆಯಾ ಅಂತೇಳಿ ಇದೆ ಅಂತ ನೀವು ಹೇಳ್ಬೋದು. ಅದನ್ನು ಹೇಗೆ ಹೇಳ್ಬೋದು, ಈಗ ಕಾಸ್ಟ್ ಆಫ್ ಫಸ್ಟ್ ಮೀಟರ್ ಮೊದಲನೇ ಮೀಟರಿನ ಕಾಸ್ಟು ₹150, ನೆಕ್ಸ್ಟು ಪ್ರತಿ ಮೀಟ್ರಿಗೂ ರೈಸ್ ಆಗೋದೆಷ್ಟು ₹50 ಜಾಸ್ತಿ ಆಗ್ತಾ ಹೋಗುತ್ತೆ. ಅಲ್ಲಿಗೆ A1 A2 A3 ನೀವು ಬರ್ಕೊಂಡ್ರಿ ಅಂತ ಹೇಳಿದ್ರೆ A1 ಬಂದು ₹150 ಆಗುತ್ತೆ, A2 150ಗೆ 50 ಸೇರಿಸಿದ್ರೆ
200 ರೂಪೀಸ್ ಆಗುತ್ತೆ. A3 ಬಂದ್ಬಿಟ್ಟು 200ಗೆ 50 ಸೇರಿಸಿದ್ರೆ 250 ರೂಪೀಸ್ ಆಗುತ್ತೆ. ಈಗ ನೀವು A2 ಮೈನಸ್ A1 ಮಾಡ್ತೀರಾ, 200 ಮೈನಸ್ 150 ಬರುತ್ತೆ. ಆಗ ನಿಮಗೆ ಕಾಮನ್ ಡಿಫರೆನ್ಸ್ ಬರ್ತದೆ, ಇಲ್ಲಿ ಅದನ್ನು ನಾವು 50 ಅಂತ ಹೇಳ್ತೀವಿ. ಅದೇ ರೀತಿ ಮತ್ತೆ A3 ಮೈನಸ್ A2 ಮಾಡ್ತೀರಾ, ಆಗಲೂ ಕೂಡ 250 ಮೈನಸ್ ಎಷ್ಟು 200 ಮಾಡ್ತೀರಾ, ದಟ್ ಈಸ್ ಆಲ್ಸೋ ಈಕ್ವಲ್ ಟು 50. ಕಾಮನ್ ಡಿಫರೆನ್ಸ್ ಸೇಮ್ ಬರ್ತಾ ಇದೆ ಅಂದರೆ ಅದರ ಅರ್ಥ A2 ಮೈನಸ್ A1 ಈಕ್ವಲ್ ಟು A3 ಮೈನಸ್ A2 ಬರ್ತಾ ಇದೆ. ಸೊ ದೇರ್ ಫೋರ್ ಇಟ್ ಈಸ್ ಇನ್ ಆನ್ AP ಅಂತೇಳಿ ನೀವು ಆನ್ಸರನ್ನು 3ನೇ ಕ್ವಶನ್ನಿಗೆ ಬರಿಬೇಕಾಗತ್ತೆ. ಕೊನೆಯ ಕ್ವಶನ್ ಫಸ್ಟ್ ಮೇನ್ನಲ್ಲಿ ದ ಅಮೌಂಟ್ ಆಫ್ ಮನಿ ಇನ್ ದ ಅಕೌಂಟ್ ಎವ್ರಿ ಇಯರ್ ವೆನ್ ರುಪೀಸ್ 10,000 ಈಸ್ ಡೆಪಾಸಿಟೆಡ್ ಅಟ್ ಕಾಂಪೌಂಡ್ ಇಂಟರೆಸ್ಟ್ ಅಟ್ 8% ಪರ್ ಆ್ಯನಮ್ ಅಂತ ಕೊಟ್ಟಿದ್ದಾರೆ. ಒಂದು ಅಕೌಂಟಲ್ಲಿ 10,000 ರೂಪಾಯಿ ದುಡ್ಡನ್ನು ಇಟ್ಬಿಟ್ಟು ಅದಕ್ಕೆ ಕಾಂಪೌಂಡ್ ಇಂಟ್ರೆಸ್ಟಿನ ಆಧಾರದ ಮೇಲೆ 8% ಆಧಾರದ ಮೇಲೆ ಪ್ರತಿ ವರ್ಷಕ್ಕೆ ಬರುವಂತಹ ಆದಾಯವನ್ನು ನೀವು ಸೇರಿಸ್ತಾ ಹೋದಾಗ ಪ್ರತಿ ವರ್ಷಕ್ಕೆ ಎಷ್ಟೆಷ್ಟು ರೂಪಾಯಿ ಬರ್ತದೆ ಅನ್ನೋದನ್ನು ನೀವು ಬರಿತಾ ಹೋದಾಗ ಇದು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನು ಹೇಳಬೇಕು. ಸೊ ಇದಕ್ಕೆ ನೀವು ಆನ್ಸರ್ ಹೇಗೆ ಬರಿತೀರಾ ನೋಡಿ, ಇಲ್ಲಿ ನಿಮಗೆ ಕಾಂಪೌಂಡ್ ಇಂಟ್ರೆಸ್ಟನ್ನು ಕಂಡುಹಿಡಿಯಲಿಕ್ಕೋಸ್ಕರನೇ ಒಂದು ಫಾರ್ಮುಲಾ ಬರುತ್ತೆ. A ಇಸ್ ಈಕ್ವಲ್ ಟು P ಇಂಟು 1 ಪ್ಲಸ್ R/100 ಹೋಲ್ ರೈಸ್ ಟು N ಅಂಥೇಳಿ. P ಅಂದರೆ ಪ್ರಿನ್ಸಿಪಲ್ಲು, R ಅಂದರೆ ರೇಟ್ ಆಫ್ ಇಂಟ್ರೆಸ್ಟು, N ಅಂದರೆ ಇಯರು. ಓಕೆನಾ? ಇದರ ಆಧಾರದ ಮೇಲೆ ಮೊದಲನೇ ಇಯರ್ಸ್ A1 ಅಂತ ತಗೊಳ್ಳೋಣ. ನಾವು ಫಸ್ಟ್ ಇಯರನ್ನು A1 ಅಂತ ಕನ್ಸಿಡರ್ ಮಾಡಿದ್ರಿ ಅಂತ ಹೇಳಿದ್ರೆ ಅದರಲ್ಲಿ ಏನಾಗುತ್ತೆ ಅಂದರೆ P ಅಂದರೆ 10,000 ಇಂಟು 1 ಪ್ಲಸ್ R ಅಂತ ಹೇಳಿದ್ರೆ 8% ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ 8 ಅಂತೇಳಿ. N ಇರೋ ಜಾಗದಲ್ಲಿ N1 ಮೊದಲನೇ ವರ್ಷ ಅಂತ ತೊಗೊಂಡ್ರೆ ಇದನ್ನು ನೀವು ಸಿಂಪ್ಲಿಫೈ ಮಾಡಿದಾಗ ಏನು ಬರುತ್ತೆ ಆನ್ಸರ್ ನೋಡ್ತಾ ಹೋದರೆ 10,800 ಬರುತ್ತೆ. ಇದನ್ನು ಕಂಪ್ಲೀಟ್ ಸಿಂಪ್ಲಿಫೈ ಮಾಡಿದರೆ 10,800 ಅಂದರೆ 10,000 ರೂಪಾಯಿಗೆ 8%ನಂತೆ 800 ರೂಪಾಯಿ ಇಂಟ್ರೆಸ್ಟ್ ಬರುತ್ತೆ. ಇನ್ನು ನೆಕ್ಸ್ಟು ಇದಕ್ಕೆ ಏನು ಮಾಡೋದು, 2ನೇ ವರ್ಷಕ್ಕೆ ಏನಾಗುತ್ತೆ ಅಂದರೆ 2ನೇ ವರ್ಷಕ್ಕೆ ನೀವೇನು ಮಾಡಬೇಕಾಗತ್ತೆ ಅಲ್ಲಿ ಅಂತ ಹೇಳಿದ್ರೆ ಪ್ರಿನ್ಸಿಪಲ್ ಇರೋ ಜಾಗದಲ್ಲಿ 10,000 ತಗೊಳಂಗಿಲ್ಲ, ಬದಲಾಗಿ 10,800 ತಗೊಳ್ಬೇಕಾಗತ್ತೆ. 10,800 ಇಂಟು 1 ಪ್ಲಸ್ 8/100 ಹೋಲ್ ರೈಸ್ ಟು 2 ಅಂತ ಮಾಡಿದ್ರಿ ಅಂತ ಹೇಳಿದ್ರೆ ಆಗ ನಿಮಗೇನು ಬರುತ್ತೆ 11,664 ಬರುತ್ತೆ. ಅಥವಾ ಇದ್ರ 10,000 ತೊಗೊಂಡ್ರೂ ಕೂಡ ಇಲ್ಲಿ ಪವರ್ 2 ತೊಗೊಳ್ತೀವಲ್ವಾ, ಇಯರ್ 1 ತೊಗೊಳ್ತೀವಿ. ಇದು 10,000 ತೊಗೊಂಡ್ರಿ ಅಂದರೆ 11,664 ಬರುತ್ತೆ. ಇದು 2ನೇ ವರ್ಷಕ್ಕೆ ಟೋಟಲ್ ಅಮೌಂಟು. ಮೊದಲನೇ ವರ್ಷದ ಟೋಟಲ್ ಅಮೌಂಟು 10,800. 2ನೇ ವರ್ಷದ ನಂತರ ಟೋಟಲ್ ಅಮೌಂಟ್ ಏನಾಗುತ್ತೆ 11,664 ಆಗುತ್ತೆ. ಅದೇ 10,000ಕ್ಕೆ 3 ವರ್ಷಕ್ಕೆ ನೀವೇನಾದರೂ ಇಟ್ರಿ ಅಂತ ಹೇಳಿದ್ರೆ 1 ಪ್ಲಸ್ 8/100 ರೈಸ್ ಟು 3 ಮಾಡಿದ್ರಿ ಅಂದರೆ 12,597.12 ಬರ್ತದೆ. ಇದನ್ನು ನೀವು ನೋಡ್ತಾ ಹೋದಾಗ ಏನು ಇಯರ್ ಬೈ ಇಯರು ಸಂಪೂರ್ಣವಾಗಿ ಒಂದೇ ರೀತಿಯ ಪ್ರಮಾಣದಲ್ಲಿ ಅಮೌಂಟ್ ರೈಸ್ ಆಗ್ತಾ ಇಲ್ಲ. ಏನಾಗ್ತಾ ಇದೆ ಅಂತ ಹೇಳಿದ್ರೆ ಪ್ರತಿ ವರ್ಷನೂ ಕೂಡ ಏನಾಗ್ತಾ ಇದೆ ಇನ್ಕ್ರೀಸಿಂಗ್ ರೇಟ್ ಅಂದರೆ ರೇಟ್ ಆಫ್ ಇಂಟ್ರೆಸ್ಟು ಅಥವಾ ಅಲ್ಲಿ ನಿಮಗೆ ಅಸಲಿಗೆ ಸಿಗುವಂಥ ಬಡ್ಡಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನೋಡಿದಾಗ A2 ಮೈನಸ್ A1 ಮಾಡಿದ್ರಿ ಅಂದರೆ ಇದರಲ್ಲಿ ಇದನ್ನು ಕಳೆದ್ರಿ ಅಂತ ಹೇಳಿದ್ರೆ 11,664ರಲ್ಲಿ 10,800 ಕಳೆದ್ರಿ ಅಂತ ಹೇಳಿದ್ರೆ 933.12 ಬರ್ತದೆ. ಸರಿ, ಇದು A3 ಮೈನಸ್ A2 ಮಾಡಿದಾಗ ಇದರಲ್ಲಿ ಇದನ್ನು ಕಳೆದಾಗ. ಅದೇ ರೀತಿ ನೀವು A2 ಮೈನಸ್ A1 ಮಾಡಿದ್ರಿ ಅಂದರೆ ಇದರಲ್ಲಿ ಇದನ್ನು ಕಳೆದ್ರಿ ಅಂತ ಹೇಳಿದ್ರೆ ಆಗ ಏನು ಬರುತ್ತಪ್ಪ ಅಮೌಂಟ್ ಅಂದರೆ 864 ಬರುತ್ತೆ. ಇಲ್ಲಿ ಕಾಮನ್ ಡಿಫ್ರೆನ್ಸ್ ಬೇರೆ ಬಂದಿದೆ, ಇಲ್ಲೂ ಕೂಡ ಬೇರೆ ಬಂದಿದೆ. ಅಂದರೆ ಎರಡೂ ಕಡೆ ಕಾಮನ್ ಡಿಫ್ರೆನ್ಸ್ ಬೇರೆ ಬೇರೆ ಬರ್ತಾ ಇದೆ. ಅಂದರೆ A2 ಮೈನಸ್ A1 ನಾಟ್ ಈಕ್ವಲ್ ಟು A3 ಮೈನಸ್ A2. ಸೊ ನೀವು ಇಲ್ಲಿ ಹೇಳಬೇಕಾಗತ್ತೆ ಇಟ್ ಈಸ್ ನಾಟ್ ಇನ್ ಆನ್ AP ಅಂತೇಳಿ ನೀವು ಆನ್ಸರನ್ನು ಬರೀಬೇಕಾಗತ್ತೆ 4ನೇ ಪ್ರಶ್ನೆಗೆ. ಓಕೆನಾ? ನೆಕ್ಸ್ಟು ಎಕ್ಸಸೈಸ್ 5.1 2ನೇ ಕ್ವಶನ್ ನೋಡೋದಾದರೆ ರೈಟ್ ಫಸ್ಟ್ 4 ಟರ್ಮ್ಸ್ ಆಫ್ ದ AP. When the first term A and the common difference D are given as follows ಅಂತ ಕೊಟ್ಟಿದ್ದಾರೆ. ಕೆಳಗಡೆ A ಮತ್ತು D ನ ಬೆಲೆಗಳನ್ನು ಕೊಟ್ಟಿದ್ದಾರೆ. ಈ A ಮತ್ತು D ನ ಬೆಲೆಗಳನ್ನು ಬಳಸ್ಕೊಂಡು ನೀವು ಮೊದಲ 4 ಪದಗಳನ್ನು ಕಂಡುಹಿಡಿಬೇಕು. ಇಲ್ಲಿ ನೀವು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಜನರಲ್ ಫಾರ್ಮ್ಸ್ ಅಥವಾ ಜನರಲ್ ಟರ್ಮ್ಸ್ ಆಫ್ ಎನ್ AP ಅಂತ ಬರ್ತದೆ. ಈ ಜನರಲ್ ಟರ್ಮ್ಸ್ ಆಫ್ ಎನ್ AP ಆಧಾರವಾಗಿಟ್ಟುಕೊಂಡು ನೀವೇನು ಮಾಡಬೇಕಾಗತ್ತೆ ಇದನ್ನ ಆನ್ಸರನ್ನು ಹೇಳ್ತಾ ಹೋಗಬೇಕಾಗತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ನಾವು ನೋಡ್ತಾ ಹೋಗೋದಾದ್ರೆ ಸೊ ನೋಡಿ ಇಲ್ಲಿ A is equal to 10, D is equal to 10 ಅಂತ ಕೊಟ್ಟಿದ್ದಾರೆ. ಇದ್ರ ಪ್ರಕಾರ ನೀವು ಮೊದಲ 4 ಪದಗಳನ್ನು ಕಂಡುಹಿಡಿಬೇಕು ಅಂದರೆ ನಿಮಗೆ ಆ 4 ಪದಗಳು ಗೊತ್ತಿರಬೇಕು. ಅಂದರೆ ಜನರಲ್ ಟರ್ಮ್ಸ್ ಆಫ್ ಎನ್ ಆರ್ಥಮೆಟಿಕ್ ಪ್ರೋಗ್ರೆಷನಿಗೆ ಸಂಬಂಧಪಟ್ಟ ಹಾಗೆ 4 ಟರ್ಮ್ಗಳು ಯಾವ ಬರ್ತಾವಪ್ಪ ಅಂದರೆ
ಮೊದಲನೇ ಟರ್ಮನ್ನು ನಾವು ಎ ಅಂತ ಹೇಳ್ತೀವಿ, ಎರಡನೇ ಟರ್ಮನ್ನು ಎ ಪ್ಲಸ್ ಡಿ ಅಂತ ಹೇಳ್ತೀವಿ, ಮೂರನೇ ಟರ್ಮ್ ಏನಾಗಿರುತ್ತೆ ಎ ಪ್ಲಸ್ 2d ಸಮ ಇದ್ರೆ ನಾಲ್ಕನೇ ಟರ್ಮು ಎ ಪ್ಲಸ್ 3d ಅಂತ ಇರ್ತದೆ. ಇವುಗಳನ್ನು ಬಳಸ್ಕೊಂಡು ನೀವು 4 ಪದಗಳನ್ನು ಪ್ರತಿಯೊಂದಕ್ಕೂ ಕೂಡ ಕಂಡುಹಿಡಿಬೋದು, ಪ್ರತಿಯೊಂದು ಕ್ವಶನ್ನಿಗೂ ಕೂಡ. ನೋಡಿ ಇಲ್ಲಿ ಎ ಅಂದರೆ ಬರೀ 10, ಒಂದು ಪದ ಸಿಕ್ಬಿಡ್ತು. ಸೆಕೆಂಡ್ ಟರ್ಮ್ ಬೇಕು ಅಂದರೆ ಎಗೆ ಪ್ಲಸ್ ಡಿ ಅನ್ನು ಸೇರಿಸ್ಬೇಕಂದ್ರೆ 10 + 10 ಮಾಡಿದ್ರಿ ಅಂತ ಹೇಳಿದ್ರೆ 20 ಬಂದ್ಬಿಡುತ್ತೆ. ಅದೇ ರೀತಿ ಥರ್ಡ್ ಟರ್ಮ್ ಬೇಕು ಅಂತ ಹೇಳಿದ್ರೆ 10ಗೆ ಡಿ ಅನ್ನು 2ರಿಂದ ಗುಣಾಕಾರ ಮಾಡಿ ಬರೀಬೇಕು. ಅವಾಗ 2 10s 20 + 10 ಮಾಡಿದ್ರೆ 30 ಬರುತ್ತೆ. ನೆಕ್ಸ್ಟ್ ಪದ ಬಂದ್ಬಿಟ್ಟು ಎ ಅಂತ ಹೇಳಿದ್ರೆ 10 × 3 × 10, ಆಗ 3 10s 30ಗೆ ಪ್ಲಸ್ 10 ಆ್ಯಡ್ ಮಾಡಿದ್ರಿ ಅಂದರೆ 40 ಬರುತ್ತೆ. ಸೊ ಇದರ ಮೊದಲ 4 ಪದಗಳು ಯಾವ್ಯಾವು ಅಂದರೆ ಒಂದು 10, ಇನ್ನೊಂದು 20, 30, ಮತ್ತೊಂದು 40. ಹಾಗಿದ್ಮೇಲೆ ಪಕ್ಕದಲ್ಲಿರುವಂಥದ್ದು ಎನ ಬೆಲೆ -2 ಇದೆ, ಡಿನ ಬೆಲೆ 0 ಇದೆ. ಸೊ ಎನ ಬೆಲೆ -2, ಡಿನ ಬೆಲೆ 0 ಇದೆ ಅಂತ ಹೇಳಿದ್ರೆ ಇದನ್ನು ನೀವು ಹೇಗೆ ಮಾಡ್ತೀರಾ ಅಂತ ನೋಡೋದಾದ್ರೆ ನೋಡಿ, ಇಲ್ಲೂ ಕೂಡ ಫಸ್ಟ್ ಟರ್ಮು ಎ, ಸೆಕೆಂಡ್ ಟರ್ಮು ಎ ಪ್ಲಸ್ ಡಿ, ಥರ್ಡ್ ಟರ್ಮು ಎ ಪ್ಲಸ್ 2d, ಫೋರ್ತ್ ಟರ್ಮು ಎ ಪ್ಲಸ್ 3d. ಎ ಅಂತ ಹೇಳಿದ್ರೆ -2, ಡಿ ಎ ಪ್ಲಸ್ ಡಿ ಅಂತ ಹೇಳಿದ್ರೆ -2ಗೆ +0ನ ಕೂಡ್ತೀರಾ -2ನೇ ಬರುತ್ತೆ. ಹಾಗೇನೆ ಎ ಪ್ಲಸ್ 2d ಅಂತ ಹೇಳಿದ್ರೆ ಎ ಅಂತ ಹೇಳಿದ್ರೆ -2 + 2 × 0 ಮಾಡ್ತೀರಾ, ಆಗ 2 × 0 ಮಾಡಿದ್ರೆ 0ನೇ ಬರುತ್ತೆ. ಸೊ ಈಗಲೂ ಕೂಡ -2ನೇ ಬರುತ್ತೆ. ಇಲ್ಲೂ ಕೂಡ ಅಷ್ಟೇ -2 + 3 × 0 ಮಾಡಿದರೂ ಕೂಡ -2 ಅಂದರೆ ಪ್ರತಿ ಪದಗಳು ಕೂಡ -2ಗೆ ಸಮ ಇರ್ತವೆ, ಯಾವಾಗ ಕಾಮನ್ ಡಿಫ್ರೆನ್ಸು 0 ಇದ್ದಾಗ. ಅದೇ ರೀತಿಯಲ್ಲಿ ಕೆಳಗಡೆ ಇರುವಂಥ ಕ್ವಶನ್ನು ಎನ ಬೆಲೆ 4, ಡಿನ ಬೆಲೆ -3 ಇದ್ದರೆ A1 ಅಂತ ಹೇಳಿದ್ರೆ ಎ ಪ್ಲಸ್ ಡಿ, ಎ ಪ್ಲಸ್ 2d, ಎ ಪ್ಲಸ್ 3d. ಸೊ ಎನ ಬೆಲೆ ಏನು ಬರುತ್ತೆ ಅಂತ ನೀವು ನೋಡಿದರೆ ಎನ ಬೆಲೆ ಬಂದ್ಬಿಟ್ಟು 4, ಅದು ಮೊದಲನೇ ಪದ ಆಗಿರುತ್ತೆ. ಇನ್ನು ಎ ಪ್ಲಸ್ ಡಿ ಅಂದರೆ 4ಕ್ಕೆ -3ಅನ್ನು ಕೂಡಬೇಕು, ಪ್ಲಸ್ ಇಂಟು ಮೈನಸ್ ಆಗತ್ತೆ, 4ರಲ್ಲಿ 3 ಕಳೆದ್ರೆ 1 ಉಳಿತದೆ. ಈ ಕಡೆ ಬಂದ್ಬಿಟ್ಟು 4 + 2 × -3 ಮಾಡ್ತೀರಾ, ಪ್ಲಸ್ ಇಂಟು ಮೈನಸ್ ಆಗತ್ತೆ, 2 3 6 ಬರುತ್ತೆ, 6ರಲ್ಲಿ 4 ಕಳಿಬೇಕಾಗತ್ತೆ, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ ಹಾಕಿ 2 ಅಂತ ಬರೀತೀರ. ಅದೇ ರೀತಿಯಲ್ಲಿ 4 + 3 × -3 ಮಾಡಿದ್ರೆ 3 3 9 ಬರುತ್ತೆ, 9ರಲ್ಲಿ 4ಅನ್ನು ಕಳೆದ್ರಿ ಅಂತ ಹೇಳಿದ್ರೆ -5 ಉಳ್ಕೊಳ್ಳುತ್ತೆ. ಓಕೆನಾ? ಸೊ ಇದು 3ನೇ ಕ್ವಶನ್ನಿಗೆ ಆನ್ಸರ್. ಇನ್ನು 4ನೇ ಕ್ವಶನ್ನಲ್ಲಿ ಎ ಅಂತ ಹೇಳಿದ್ರೆ ಮತ್ತೆ ಇಲ್ಲಿ ನೀವು 4 ಪದಗಳನ್ನು ಬರ್ಕೊಂಡ್ರೆ ಎ ಅಂತ ಬರೀತೀರಾ, ಎರಡನೇದು ಎ ಪ್ಲಸ್ ಡಿ ಆಗುತ್ತೆ, ಮೂರನೇದು ಎ ಪ್ಲಸ್ 2d ಆಗುತ್ತೆ, ನಾಲ್ಕನೇದು ಎ ಪ್ಲಸ್ 3d. ಸೊ ಎ ಅಂತ ಹೇಳಿದ್ರೆ -1, ಎ ಪ್ಲಸ್ ಡಿ ಅಂದರೆ -1 + 1/2 ಮಾಡ್ತೀರಾ, 1/2 -1ರಲ್ಲಿ ಅರ್ಧ ಕಳೆದ್ರಿ ಅಂದರೆ -1/2 ಉಳ್ಕೊಳ್ಳುತ್ತೆ. ಹಾಗೆಯೇ ಮತ್ತೆ -1 + 2 × 1/2 ಮಾಡ್ತೀರಾ, 2 ಕ್ಯಾನ್ಸಲ್ ಆಗಿ 1ರಲ್ಲಿ 1 ಹೋದರೆ 0 ಬರುತ್ತೆ. ಹಾಗಿದ್ರೆ ಇದೆಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ -1 + 3 × 1/2 ಮಾಡಿದ್ರಿ ಅಂದರೆ 3 × 1/2 ಮಾಡಿದಾಗ 3/2 ಆಗುತ್ತೆ. ಅದರಲ್ಲಿ 1ಅನ್ನು ನೀವು ಕಳಿತೀರಲ್ವಾ, 3/2 ಅಂದರೆ ಅದರ ಅರ್ಥ 1/2ನಲ್ಲಿ 1 ಹೋಯ್ತು ಅಂತ ಹೇಳಿದ್ರೆ +1/2 ಉಳಿತದೆ. ಓಕೆನಾ? ದಿಸ್ ಈಸ್ ದ ಆನ್ಸರ್. ಹಾಗೆ 5ನೇ ಕ್ವಶನ್ ಕೂಡ ಬಂದಿದೆ. ಇಲ್ಲಿ A1 ಅಂತ ಹೇಳಿದ್ರೆ A2 ಅಂತ ಹೇಳಿದ್ರೆ ಎ ಪ್ಲಸ್ ಡಿ, ಆಮೇಲೆ ಎ ಪ್ಲಸ್ 2d, ಹಾಗೇನೆ ಎ ಪ್ಲಸ್ 3d. ಇದರ ಆಧಾರದ ಮೇಲೆ ಎ ಅಂತ ಹೇಳಿದ್ರೆ ನೀವು -1.25 ಹಾಕ್ತೀರಾ, ಹಾಗೇನೆ ಎ ಪ್ಲಸ್ ಡಿ ಅಂದರೆ -1.25ಗೆ ಮತ್ತೆ -0.25 ಸೇರಿಸ್ಬೇಕು. ಎರಡಕ್ಕೂ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ ಬರೀತೀರಾ. 1.25ಗೆ 0.25 ಆಡಾದರೆ 1.50 ಬರುತ್ತೆ. ಏನು ಬರುತ್ತೆ ಆನ್ಸರು? 1.50. ಅದೇ ರೀತಿಯಲ್ಲಿ 3ನೇ ಪದವನ್ನು ಬೇಕು ಅಂದರೆ -1.25ಗೆ 2 × -0.25 ಮಾಡ್ತೀರಾ. ಆಗ ಇಲ್ಲಿ ಏನು ಬರುತ್ತಪ್ಪ ಆನ್ಸರ್ ನೋಡಿದರೆ 2 × -0.25 ಮಾಡಿದರೆ -0.50 ಬರುತ್ತೆ. ಅದಕ್ಕೆ -1.25 ಆ್ಯಡ್ ಮಾಡಿದ್ರಿ ಅಂದರೆ -1.75 ಅಂತ ಬರೀಬೋದು. ನೀವು ಏನು ಬರೀಬೋದು ಇದಕ್ಕೆ ಆನ್ಸರು? -1.75. ಅದೇ ರೀತಿಯಲ್ಲಿ ಎ ಪ್ಲಸ್ 3d ಅಂತ ಹೇಳಿದ್ರೆ ಎ ಅಂತ ಹೇಳಿದ್ರೆ -1.25 + 3 × -0.25.
ಈಗ ಇಲ್ಲಿ ನೀವು 3 ಇಂಟು ಮೈನಸ್ 0.25 ಮಾಡಿದರೆ 0.75 ಬರ್ತದೆ. ಮೈನಸ್ 1.25ಗೆ 0.75 ಅನ್ನು ಆ್ಯಡ್ ಮಾಡಿದ್ರಿ ಅಂದರೆ ಮೈನಸ್ 2.00 ಬರುತ್ತೆ. ಇದು ಫೋರ್ತ್ ಟರ್ಮ್. ಸೊ ಫಸ್ಟ್ ಟರ್ಮು ಮೈನಸ್ 1.25, ಸೆಕೆಂಡ್ ಟರ್ಮು ಮೈನಸ್ 1.50, ಥರ್ಡ್ ಟರ್ಮು ಮೈನಸ್ 1.75, ಫೋರ್ತ್ ಟರ್ಮು ಮೈನಸ್ 2.00. ಇನ್ನು ಇದೇ ಎಕ್ಸಸೈಸಿನ ಮೂರನೇ ಕ್ವಶನ್ ಹೇಳುತ್ತೆ, ಫಾರ್ ದ ಫಾಲೋಯಿಂಗ್ ಎ ಪಿಸ್. ಕೆಳಗಡೆ ಎ ಪಿ ಅವರೇ ಕೊಟ್ಟಿದ್ದಾರೆ. ಕೊಟ್ಟಂಥ ಎ ಪಿಗಳಲ್ಲಿ ಫಸ್ಟ್ ಟರ್ಮನ್ನು ಬರೀಬೇಕು ಮತ್ತು ಕಾಮನ್ ಡಿಫ್ರೆನ್ಸನ್ನು ಬರೀಬೇಕು. ಸೊ ಫಸ್ಟ್ ಟರ್ಮ್ ಮತ್ತು ಕಾಮನ್ ಡಿಫ್ರೆನ್ಸನ್ನು ಹೇಗೆ ಬರೆಯೋದು ಅನ್ನೋದನ್ನು ನಾವು ನೋಡೋದಾದರೆ, ಓಕೆ ನೋಡಿ, ಇಲ್ಲಿ ಮೊದಲನೇ ಕ್ವಶನ್ನು 3, 1, -1, -3 ಅಂತ ಕೊಟ್ಟಿದ್ದಾರೆ. ಇದನ್ನು ಮೊದಲನೇ ಟರ್ಮ್ A1, A2, A3, A4 ... ಅಂತ ತೊಗೊಳ್ತೀವಿ. ಫಸ್ಟ್ ಟರ್ಮನ್ನೇ ನಾವು ಎ ಅಂತ ಹೇಳ್ತೀವಿ. ಅದರ ಪ್ರಕಾರ ಫಸ್ಟ್ ಟರ್ಮು 3. ಇನ್ನು ಡಿ ಕಾಮನ್ ಡಿಫ್ರೆನ್ಸನ್ನು ಹೇಗೆ ಕಂಡುಹಿಡಿತೀವಪ್ಪ ಅಂದರೆ, A2 ಅಂದರೆ ಒಂದು ಪದದ ಹಿಂದಿನ ಪದವನ್ನು ಕಳೆದಾಗ ನಮಗೆ ಕಾಮನ್ ಡಿಫ್ರೆನ್ಸ್ ಸಿಗುತ್ತೆ. ಇದ್ರ ಪ್ರಕಾರ A2 - A1. A2 ಅಂದರೆ ಇಲ್ಲಿ 1, ಓಕೆ. A1 ಅಂತ ಹೇಳಿದ್ರೆ 3. ಸೊ ಏನು ಮಾಡ್ತೀರಾ ಈಗ ಅಂತ ಹೇಳಿದ್ರೆ 1 - 3 ಮಾಡಿಬಿಟ್ರಿ ಅಂತ ಹೇಳಿದ್ರೆ ನಿಮಗೆ -2 ಬರುತ್ತೆ ಆನ್ಸರ್. ಸೊ ಎನ ಬೆಲೆ 3, ಡಿನ ಬೆಲೆ -2. ದಿಸ್ ಈಸ್ ದ ಆನ್ಸರ್ ಮೊದಲನೇ ಕ್ವಶನಿಗೆ. ಹಾಗೆ ಎರಡನೇ ಕ್ವಶನ್ ಕೂಡ ಅಷ್ಟೇ. ಕೊಟ್ಟಂತಹ ಒಂದು ಪ್ರೋಗ್ರೆಷನ್ನಿನ ಮೊದಲನೇ ಪದ -5 ಇರೋದ್ರಿಂದ ಸೊ ಅದನ್ನು ನೀವು ಎ ಅಂತ ತಗೊಳ್ಬೇಕು. ಇನ್ನು ಡಿ ಬೇಕು ಅಂದರೆ A2 - A1 ಅಂದರೆ -1ನಲ್ಲಿ -5 ಕಳಿಬೇಕು ಅಂದರೆ ಈ ರೀತಿ ಬ್ರಾಕೆಟ್ ಹಾಕಿ ಬರ್ಕೊಳ್ಬೇಕು. ಸಿಂಪ್ಲಿಫೈ ಮಾಡಿದ್ರಿ ಅಂದರೆ -1 ಮೈನಸ್ ಇಂಟು ಮೈನಸ್ +5 ಆಗಿಬಿಡುತ್ತದು. +5ರಲ್ಲಿ -1 ಕಳೆದ್ರೆ ನಿಮಗೆ 4 ಬರುತ್ತೆ. ಸೊ ಈ ಎರಡನೇ ಕ್ವಶನ್ನಿನಲ್ಲಿ ಎ ಬಂದ್ಬಿಟ್ಟು -5, ಡಿ ಬಂದ್ಬಿಟ್ಟು 4. ಇದೇ ರೀತಿಯಲ್ಲಿ ನೆಕ್ಸ್ಟ್ ಕ್ವಶನ್ಗಳನ್ನು ನೀವು ನೋಡ್ತಾ ಹೋಗೋದಾದರೆ ಇಲ್ಲಿ ಎ ಬಂದ್ಬಿಟ್ಟು 1/3 ಅಂತ ಬರೀತೀರಾ. ಹಾಗಿದ್ರೆ ಡಿ A2 - A1 ಅಂದರೆ ಏನು ಮಾಡಬೇಕಾಗತ್ತೆ? 5/3 - 1/3 ಮಾಡಬೇಕಾಗತ್ತೆ. ಈಗ ಇಲ್ಲಿ ಡಿನಾಮಿನೇಟರ್ ಸೇಮ್ ಇರೋದ್ರಿಂದಾಗಿ 3 ಕೆಳಗಡೆ ಬರ್ಕೊಳ್ತೀರಾ, 5ರಲ್ಲಿ 1 ಕಳೆದು 4 ಅಂತ ಬರೀತೀರಾ. ಸೊ ದ್ಯಾಟ್ ಕಾಮನ್ ಡಿಫ್ರೆನ್ಸ್ ಏನು ಬರುತ್ತೆ? 4/3 ಬರುತ್ತೆ. ಇನ್ನು ಫೋರ್ತ್ ಕ್ವಶನ್ ಅನ್ನು ನೋಡೋದಾದರೆ ಎ ಅಂತ ಹೇಳಿದ್ರೆ 0.6 ಬರೀಬೇಕು. A2 - A1 ಅಂತ ಹೇಳಿದ್ರೆ 1.7ನಲ್ಲಿ 0.6 ಅನ್ನು ಕಳಿತೀರಾ. A2ನಲ್ಲಿ A1 ಕಳಿತೀರಾ. ಆಗ ಕಳೆದಾಗ ಏನು ಬರುತ್ತೆ ನಿಮಗೆ ಅಂತ ಹೇಳಿದ್ರೆ 1.1 ಬರುತ್ತೆ. ಏನು ಬರುತ್ತೆ ಆನ್ಸರು? 1.1. ಓಕೆ ನೆಕ್ಸ್ಟು ಇದೇ ಎಕ್ಸಸೈಸಿನ ಕೊನೆಯ ಒಂದು ಮೇಯ್ನು ಕೆಳಗಡೆ ಕೊಟ್ಟಿದ್ದಾರೆ. ಸುಮಾರು 15 ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಅಂದರೆ 15 ಸೀಕ್ವೆನ್ಸ್ಗಳನ್ನು ಕೊಟ್ಟಿದ್ದಾರೆ. ಆ 15 ಸೀಕ್ವೆನ್ಸ್ಗಳಲ್ಲಿ ಯಾವುದು ಎ ಪಿ ಅಂತ ಕಂಡುಹಿಡಿಬೇಕಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಎ ಪಿ. ಇಫ್ ದೇ ಫಾರ್ಮ್ ಆನ್ ಎ ಪಿ, ಫೈಂಡ್ ದ ಕಾಮನ್ ಡಿಫರೆನ್ಸ್ ಡಿ ಆ್ಯಂಡ್ ರೈಟ್ 3 more ಟರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಇದೇನಾದರೂ ನಿಮಗೆ ಇದು ಎ ಪಿನಲ್ಲಿ ಇದೆ ಅಂತ ಗೊತ್ತಾಯಿತು ಅಂದರೆ ನೀವೇನು ಮಾಡಬೇಕಂತೆ ಅದರ ಕಾಮನ್ ಡಿಫ್ರೆನ್ಸ್ ಕಂಡುಹಿಡಿಬೇಕು. ಜೊತೆಗೆ ಅದೇ ಪದದ ಮುಂದಿನ 3 ಪದಗಳನ್ನು ಕಂಡುಹಿಡಿಬೇಕು. ಸೊ ಇದಕ್ಕೆ ನೀವು ಆನ್ಸರ್ ಹೇಗೆ ಮಾಡ್ತಾ ಹೋಗ್ತೀರಾ ಅಂತ ಒಂದೊಂದೇ ನೋಡ್ತಾ ಹೋಗೋಣ. ಇನ್ನು ನಾಲ್ಕನೇ ಕ್ವಶನ್, 4ನೇ ಮೇನಿಗೆ ಸಂಬಂಧಪಟ್ಟ ಹಾಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಹೌದಾ ಅಲ್ವಾ ಚೆಕ್ ಮಾಡಬೇಕಲ್ವಾ. ಹೇಗೆ ಚೆಕ್ ಮಾಡೋದು? ನಮಗೆ ಕಾಮನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಏನಪ್ಪ ಅಂದರೆ, ಮೊದಲ ಒಂದು ಟರ್ಮಿನ ಹಿಂದಿನ ಟರ್ಮನ್ನು ಕಳೆದಾಗ ಏನು ಬರುತ್ತೆ ಅದು ಪ್ರತಿ ಸಂದರ್ಭದಲ್ಲೂ ಕೂಡ ಅದೇ ರೀತಿಯಲ್ಲೇ ಕಾಮನ್ ಆಗಿ ಬರಬೇಕು. ಅಂದರೆ A2 - A1 ಮಾಡಿದಾಗ ಏನು ಬರುತ್ತೋ A3 - A2 ಮಾಡಿದಾಗಲೂ ಕೂಡ ಅದೇ ಆನ್ಸರ್ ಬರಬೇಕು. ಅದ್ರ ಪ್ರಕಾರ A2 - A1 ಮಾಡಿದ್ರಿ ಅಂತ ಹೇಳಿದ್ರೆ ಏನು ಬರುತ್ತೆ? 4 - 2 ಮಾಡ್ತೀರಾ. ಏನು ಬರುತ್ತೆ ಆನ್ಸರು? 2 ಬರುತ್ತೆ. ಓಕೆ, ಅದೇ ರೀತಿ ನೀವು A3 - A2 ಮಾಡಬೇಕು ಅಂದರೆ 8 - 4 ಮಾಡ್ತೀರಾ. 8 - 4 ಮಾಡಿಬಿಟ್ರೆ ನಿಮಗೆ ಏನು ಬರುತ್ತೆ ಆನ್ಸರು? 4 ಬರುತ್ತೆ. ಇಲ್ಲಿ ಕಾಮನ್ ಡಿಫ್ರೆನ್ಸು ಸೇಮ್ ಇಲ್ಲ ಅಲ್ವಾ. ಸೊ ಅದರ ಅರ್ಥ ಏನಿಲ್ಲ ಅಂದರೆ A2 - A1 ಈಸ್ ನಾಟ್ ಈಕ್ವಲ್ ಟು A3 - A2. ಸೊ ದೇರ್ ಫೋರ್ ಏನು ಹೇಳ್ಬೇಕು ನೀವು? ಇಟ್ ಈಸ್ ನಾಟ್ ಆನ್ ಎ ಪಿ ಅಂತೇಳಿ ಆನ್ಸರನ್ನು ಬರಿಬೇಕಾಗತ್ತೆ 1ನೇ ಕ್ವಶನ್ನಿಗೆ. ಹಾಗಿದ್ಮೇಲೆ 2ನೇ ಕ್ವಶನ್ ನೋಡ್ತಾ ಹೋಗೋದಾದರೆ ಈಗ ನಿಮಗೆ ಗೊತ್ತಾಯ್ತು ಹೇಗೆ ಮಾಡೋದು ಅಂತೇಳಿ. A2 - A1 ಅಂದರೆ 5/2 - 2 ಮಾಡ್ತೀರಾ. ಇವೆರಡಕ್ಕೂ LCM ತೊಗೊಂಡ್ರೆ ಅಂದರೆ 2 LCM ಬರುತ್ತೆ. 5 1s 5 - 2 2s 4 ಮಾಡ್ತೀರಾ. 5 - 4 ಮಾಡಿದ್ರೆ 1/2 ಬಂತು. ಇದನ್ನು ನಾವು ಕಾಮನ್ ಡಿಫರೆನ್ಸ್ ಅಂತ ಕರಿತೀವಿ. ಹಾಗಿದ್ರೆ A3 - A2 ಮಾಡ್ತೀರಲ್ವಾ, 3/5/2 3 - 5/2 ಮಾಡಿದ್ರಿ ಅಂದರೆ ಇಲ್ಲೂ ಕೂಡ LCM 1 ಮತ್ತು 2ಗೆ LCM 2 ಬರುತ್ತೆ. 3 2s 6 ಮಾಡ್ತೀರಾ. 1 5s 5 ಮಾಡ್ತೀರಾ. ಅಲ್ಲಿಗೆ 6 - 5 ಮಾಡಿಬಿಟ್ರಿ ಅಂತ ಹೇಳಿದ್ರೆ 1/2 ಬರುತ್ತೆ. ಓಕೆನಾ. ಇದ್ರ ಅರ್ಥ ಏನಪ್ಪ ಅಂದರೆ ಇಲ್ಲಿ ಕಾಮನ್ ಡಿಫ್ರೆನ್ಸ್ ಸೇಮ್ ಬರ್ತಾ ಇದೆ. ಅಂದರೆ
A2 minus A1 is equal to A3 minus A2. So therefore D is equal to actually 1/2 ತಾನೇ ಇಲ್ಲಿ. ಜೊತೆಗೆ ಇಟ್ ಈಸ್ ಆನ್ AP. ಓಕೆ, ಇದು AP. ಇದ್ರ ಜೊತೆಗೆ ಇದು AP ಆಗಿತ್ತು ಅಂತ ಅಂದರೆ ನಿಮಗೇನು ಕೇಳಿದಾರೆ ಅವರು, ಮುಂದಿನ 3 ಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ 3 ಟರ್ಮ್ಸ್ ಅಂತ ಬರ್ಕೊಂಡು ನೆಕ್ಸ್ಟ್ 3 ಟರ್ಮ್ಸ್ ಏನಾಗ್ತವೆ ಅಂದರೆ ಇವಕ್ಕೆ 1/2ನ ಸೇರಿಸ್ತಾ ಹೋಗ್ಬೇಕು. ಈಗ 7/2 ಇದೆ. 7/2ನ ನೆಕ್ಸ್ಟ್ ಸಂಖ್ಯೆ ಏನು ಬರುತ್ತೆ ಅಂದರೆ 7/2ಗೆ 1/2ನ ಸೇರಿಸಿದ್ರಿ ಅಂತ ಹೇಳಿದ್ರೆ 8/2 ಬರುತ್ತೆ. ಏನು ಬರುತ್ತೆ? 8/2. ಈ 8/2 ಸಿಂಪ್ಲಿಫೈ ಮಾಡಿದ್ರಿ ಅಂತ ಹೇಳಿದ್ರೆ ಆ್ಯಕ್ಚುಲಿ 4 ಬರುತ್ತೆ. 7/2 ಇದೇನಾಗುತ್ತೋ 4 ಆಗುತ್ತೆ ಇದು. ನೆಕ್ಸ್ಟು 8/2ನ ನೆಕ್ಸ್ಟ್ ಪದ ಏನು ಬರುತ್ತೆ ಅಂತ ಹೇಳಿದ್ರೆ 8/2ಗೆ ಮತ್ತೆ 1/2 ಸೇರಿಸಿದ್ರಿ ಅಂದರೆ 9/2 ಬರುತ್ತೆ. 9/2ಗೆ 1/2 ಸೇರಿಸಿದ್ರಿ ಅಂದರೆ 10/2 ಬರುತ್ತೆ. ಅಥವಾ ಇದನ್ನು ನೀವು ಸಿಂಪ್ಲಿಫೈ ಮಾಡಿ ಬರೆಯೋದಾದರೆ ಇದನ್ನು 4 ಅಂತ ಬರೀತೀರಾ, ಇದು 9/2ನೇ ಬರುತ್ತೆ. ಇದನ್ನು ನೀವು 5 ಅಂತ ಬರಿಬೋದು. 2ರಿಂದ 10 ಭಾಗಾಕಾರ ಮಾಡಿದರೆ. ಸೊ ನೆಕ್ಸ್ಟು 3 ಪದಗಳನ್ನು ಕಂಡುಹಿಡಿಯಕ್ಕೆ ಕೇಳಿದರೆ ದೇ ಆರ್ 4, 9/2, 5. ಹೀಗೆ 3ನೇ ಕ್ವಶನನ್ನು ನೀವು ನೋಡೋದಾದರೆ ಥರ್ಡ್ ಕ್ವಶನ್ ಬಂದುಬಿಟ್ಟು A2 minus A1 ಮಾಡಿದ್ರಿ ಅಂದರೆ -3.2 ಮೈನಸ್ ಆಫ್ -1.2 ಆಗುತ್ತೆ. -3.2 ಮೈನಸ್ ಇಂಟು ಮೈನಸ್ ಪ್ಲಸ್ 1.2 ಆಗ್ಬಿಡುತ್ತೆ. ಈಗ ನೋಡ್ರಿ ಏನು ಬರುತ್ತೆ ಆನ್ಸರು. -3.2ನಲ್ಲಿ 1.2 ಕಳೆದ್ಬಿಟ್ರಿ ಅಂತ ಹೇಳಿದ್ರೆ -2 ಉಳಿತದೆ ಆನ್ಸರ್. ಹಾಗೆ ಈ ಕಡೆ ನೆಕ್ಸ್ಟು -5.2ನಲ್ಲಿ -3.2 ಕಳಿಬೇಕು. A3 minus A2 ಇಲ್ಲೂ ಕೂಡ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿಬಿಡುತ್ತೆ. 5ರಲ್ಲಿ 3 ಕಳೆದ್ರೆ ಇಲ್ಲೂ ಕೂಡ -2 ಉಳ್ಕೊಳ್ಳುತ್ತೆ. ಸೊ ಇಲ್ಲಿ ಏನು ಬರ್ತಾ ಇದೆ, ಇಲ್ಲೂ ಕೂಡ A2 minus A1 ಈಕ್ವಲ್ ಟು A3 minus A2, ಆಮೇಲೆ D is equal to -2. ಸೊ ದೇರ್ ಫೋರ್ ಏನಂತ ಬರೀಬೇಕು, ಇಟ್ ಈಸ್ ಇನ್ ಆನ್ AP. ಇಟ್ ಈಸ್ ಇನ್ ಆನ್ AP. ಇದು ಏನಾದರೂ AP ನಲ್ಲಿ ಇದೆ ಅಂತ ಅಂದಮೇಲೆ ಅವುಗಳ ಪದಗಳನ್ನು ಕಂಡುಹಿಡಿಯಕ್ಕೆ ಕೇಳಿದಾರೆ ತಾನೆ. ಸೊ ನೆಕ್ಸ್ಟ್ 3 ಟರ್ಮ್ಸ್ ಬೇಕು ಅಂದರೆ ವೆರಿ ಸಿಂಪಲ್. ಇಲ್ಲಿರೋ -7.2ಗೆ -2 ಸೇರಿಸ್ಬೇಕು. -7.2ಗೆ -2 ಆ್ಯಡ್ ಮಾಡಿದ್ರಿ ಅಂದರೆ -9.2 ಬರುತ್ತೆ. ಅದರ ನೆಕ್ಸ್ಟ್ ಟರ್ಮು -11.2 ಬರುತ್ತೆ. ಅದರ ನೆಕ್ಸ್ಟ್ ಟರ್ಮು -13.2. 7ಕ್ಕೆ 2 ಕೂಡಿದ್ರೆ 9, 9ಕ್ಕೆ 2 ಕೂಡಿದ್ರೆ 11, 11ಕ್ಕೆ 2 ಕೂಡಿದ್ರೆ 13. ಪಕ್ಕದಲ್ಲಿರುವ 0.2 ಸೇಮ್ ಆಸ್ ಇಟ್ ಈಸ್ ಬರ್ಕೊಂತ ಹೋಗ್ತೀರಾ. ಇದಾದ ನಂತರ 4th ಕ್ವಶನ್ ಬಂದ್ಬಿಟ್ಟು ಹೇಳ್ತಾ ಇದೆ A2 minus A1 ಮಾಡಿದ್ರಿ ಅಂದರೆ -6 ಮೈನಸ್ ಆಫ್ -10 ಮಾಡ್ತೀರಾ. ಆಗ ಮೈನಸ್ ಇಂಟು ಮೈನಸ್ ಪ್ಲಸ್ 10 ಆಗುತ್ತೆ. 10ರಲ್ಲಿ 6 ಕಳೆದ್ರೆ 4 ಬರುತ್ತೆ. ಹಾಗೆ A3 minus A2 ಮಾಡಬೇಕಲ್ವಾ, -2 ಮೈನಸ್ ಆಫ್ -6 ಮಾಡ್ತೀರಾ. ಇಲ್ಲಿ -2 ಮೈನಸ್ ಇಂಟು ಮೈನಸ್ ಪ್ಲಸ್ 6 ಆಗುತ್ತೆ. ಇಲ್ಲೂ ಕೂಡ 6ರಲ್ಲಿ 2 ಕಳೆದ್ರೆ 4 ಬರುತ್ತೆ. ಸೊ ಇದರ ಆಧಾರದ ಮೇಲೆ ನೀವು A2 minus A1 ಈಕ್ವಲ್ ಟು A3 minus A2 ಅಂತ ಹೇಳಬೇಕು. ಜೊತೆಗೆ ಕಾಮನ್ ಡಿಫ್ರೆನ್ಸ್ ಕೇಳಿದಾರೆ ಅವರು. ಸೊ ದಟ್ ಕಾಮನ್ ಡಿಫ್ರೆನ್ಸ್ ಬಂದುಬಿಟ್ಟು 4 ಅಂತ ಬರ್ಕೊಳ್ಬೇಕು. ಈಗ ನೆಕ್ಸ್ಟ್ 3 ಟರ್ಮ್ಸ್ ಏನಂತ, ನೆಕ್ಸ್ಟು 8 ಈಸ್ ಇನ್ ಆನ್ AP ಅಂತ ಬರೆದು ನೆಕ್ಸ್ಟ್ 3 ಟರ್ಮ್ಸ್ ಕೇಳಿದಾರೆ ತಾನೆ ಅವರು. ಸೊ ನೆಕ್ಸ್ಟ್ 3 ಟರ್ಮ್ಸ್ ಬೇಕು ಅಂತ ಹೇಳಿದರೆ ದಟ್ ಈಸ್ ಈಕ್ವಲ್ ಟು 2ಗೆ 4 ಸೇರಿಸಿದ್ರಿ ಅಂತ ಹೇಳಿದ್ರೆ 6 ಬರುತ್ತೆ. 6ಗೆ ಮತ್ತೆ 4 ಸೇರಿಸಿದ್ರೆ 10 ಬರುತ್ತೆ. 10ಗೆ ಮತ್ತೆ 4 ಸೇರಿಸಿದ್ರೆ 14 ಬರುತ್ತೆ. ಓಕೆನಾ. ಹಾಗೆ ನೆಕ್ಸ್ಟ್ 5th ಕ್ವಶನ್ನು 3 + √2 ಈ ರೀತಿ ಕೊಟ್ಟಿದ್ದಾರೆ. ಇದರಲ್ಲಿ A2 ಬಂದ್ಬಿಟ್ಟು 3 + √2ನಲ್ಲಿ A1 ಬಂದ್ಬಿಟ್ಟು 3 ಕಳೆದ್ರಿ ಅಂತ ಹೇಳಿದ್ರೆ ನಿಮಗೆ ಬರೀ √2 ಮಾತ್ರ ಉಳ್ಕೊಳ್ಳುತ್ತೆ. ಹಾಗೇನೆ A3 minus A2 ಅಂತ ಹೇಳಿದ್ರೆ 3 + 2√2 -3√2 ಮಾಡ್ತೀರಾ. ಸಾರಿ 3 + √2 ಮಾಡ್ತೀರಾ. 3ರಲ್ಲಿ 3 ಹೋಗುತ್ತೆ. 2√2ನಲ್ಲಿ 1√2 ಕಳೆದ್ರಿ ಅಂದರೆ ಬರೀ 1√2 ಮಾತ್ರ ಉಳ್ಕೊಳ್ಳುತ್ತೆ. ಇಲ್ಲೂ ಕೂಡ A2 minus A1 ಈಕ್ವಲ್ ಟು A3 minus A2 ಆಗಿದೆ. ಇದರ ಅರ್ಥ ಇಟ್ ಈಸ್ ಇನ್ ಆನ್ AP. ಸೊ ದಟ್ ನೀವು ಡಿ ಕಂಡುಹಿಡಿಬೇಕು ಅಂದರೆ ಡಿ ಆಲ್ರೆಡಿ ನೀವು ಫೈಂಡ್ ಔಟ್ ಮಾಡ್ಕೊಂಡಿದ್ದೀರಾ. ಸಾರಿ ಎಷ್ಟು, √2. ಸೊ ಡಿನ ಬೆಲೆ √2 ಬಂತು. ಜೊತೆಗೆ ನೀವು ಏನು ಮಾಡಬೇಕು ಅಂದರೆ ನೆಕ್ಸ್ಟ್ 3 ಟರ್ಮ್ಸನ್ನು ಬರೀಬೇಕು. ಸೊ ನೆಕ್ಸ್ಟ್ 3 ಟರ್ಮ್ಸು 3 + 3√2ಗೆ ಮತ್ತೊಂದು √2ನ ಸೇರಿಸಿದ್ರೆ 3 + 4√2 ಆಗುತ್ತೆ. ಅದಕ್ಕೆ ಮತ್ತೊಂದು ರೂಟ್ ಸೇರಿಸಿದ್ರೆ ಅಂದರೆ 3 + 5√2 ಆಗುತ್ತೆ. ಇದನ್ನೇ ಮತ್ತೆ ಮುಂದೆ ಕಂಟಿನ್ಯೂ ಮಾಡಿದರೆ ಅಂದರೆ 3 + 6√2 ಬರುತ್ತೆ. ಇದು ನೆಕ್ಸ್ಟ್ 3 ಪದಗಳನ್ನು ನಾವು ಬರೆದಿದ್ದೀವಿ. ಹಾಗೆ ನೆಕ್ಸ್ಟ್ ಈ ಕಡೆ ಇರುವ ಕ್ವಶನ್ನು, ಇದರಲ್ಲೂ ಕೂಡ A2 minus A1 ಮಾಡಿದರೆ
0.22ನಲ್ಲಿ 0.2 ಅನ್ನು ಕಳಿಬೇಕು. ನೋಡಿ ಏನು ಬರುತ್ತೆ ಆನ್ಸರ್ ಅವಾಗ ಅಂತ ಹೇಳಿದ್ರೆ 0.20 ಬರುತ್ತೆ ಆ್ಯಕ್ಚುಲಿ ಅಲ್ವಾ. ನೋಡಿ 0.02 ಉಳಿತದೆ. ಅದೇ A3 - A2 ಅಂತ ಹೇಳಿದ್ರೆ 0.222 - 0.22 ಮಾಡಿದ್ರಿ ಅಂತ ಹೇಳಿದ್ರೆ ಇಲ್ಲಿ 0.002 ಬರುತ್ತೆ. ಇದು ಹಿಂಗೆ ಕಂಟಿನ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಕಾಮನ್ ಡಿಫ್ರೆನ್ಸ್ ಸೇಮ್ ಬರ್ತಾ ಇಲ್ಲ. ಸೊ ದೇರ್ ಫೋರ್ ನೀವು ಇಲ್ಲಿ ಹೇಳಬೇಕು A2 - A1 ಈಸ್ ನಾಟ್ ಈಕ್ವಲ್ ಟು A3 - A2. ದೇರ್ ಫೋರ್ ಇಟ್ ಈಸ್ ನಾಟ್ ಆನ್ AP ಅಂತೇಳಿ ಆನ್ಸರನ್ನು ಬರಿಬೇಕು. ಹಾಗೇನೆ ನೆಕ್ಸ್ಟ್ ಕ್ವಶನ್ನು A2 - A1 ಇಲ್ಲೂ ಕೂಡ -4 - 0 ಮಾಡಿದ್ರೆ -4 ಬರುತ್ತೆ. ಹಾಗೇನೆ ನೆಕ್ಸ್ಟ್ -8 - 4 ಮಾಡಿಬಿಟ್ರಿ ಅಂತ ಹೇಳಿದ್ರೆ ನೀವು ಇದು ಮೈನಸ್ ಇಂಟು ಮೈನಸ್ ಆಗಬೇಕು. ಮೈನಸ್ ಇಂಟು ಮೈನಸ್ ಮಾಡಿದ್ರೆ ಪ್ಲಸ್ ಆಗಿಬಿಡುತ್ತೆ. ಸೊ 8ರಲ್ಲಿ 4 ಕಳೆದ್ರೆ ಇಲ್ಲೂ ಕೂಡ -4 ಬರುತ್ತೆ. ಸೊ ಇದು -4 ಬಂತು ಅಂತ ಅಂದಮೇಲೆ ಇದಕ್ಕೆ ನೀವೇನು ಮಾಡ್ಬೇಕು ಈಗ ಅಂತ ಹೇಳಿದ್ರೆ AP ಬರಿಬೇಕಲ್ವಾ. ಅಂದರೆ A2 - A1 ಈಸ್ ಈಕ್ವಲ್ ಟು A3 - A2 ಆಗಿರೋದ್ರಿಂದ ದೇರ್ ಫೋರ್ ಇಟ್ ಈಸ್ ಆನ್ AP ಅಂತ ಬರೀತೀರಾ. ಸೊ ಇದು AP ಆಯಿತು ಅಂತ ಹೇಳಿದ್ರೆ ಕಾಮನ್ ಡಿಫ್ರೆನ್ಸ್ ಹೇಳ್ರಿ ಅಂತ ಏನಾದರೂ ಹೇಳಿದ್ರೆ ಕಾಮನ್ ಡಿಫ್ರೆನ್ಸ್ ಬಂದ್ಬಿಟ್ಟು -4. ಸೊ ದಟ್ ನೀವೀಗ ಏನು ಮಾಡಬೇಕು ಅಂದರೆ ನೆಕ್ಸ್ಟ್ 3 ಟರ್ಮ್ಸ್ ಅನ್ನು ಬರಿಬೇಕು. ಸೊ ನೆಕ್ಸ್ಟ್ 3 ಟರ್ಮ್ಸ್ ಯಾವ ಬರ್ತವೆ? -12ಗೆ -4 ಕೂಡಿದ್ರಿ ಅಂತ ಹೇಳಿದ್ರೆ -16. ದೆನ್ -16ಗೆ -4 ಆ್ಯಡ್ ಮಾಡಿದ್ರಿ ಅಂತ ಹೇಳಿದ್ರೆ ಏನು ಬರುತ್ತೆ? -20 ಬರುತ್ತೆ. ಅದರ ನೆಕ್ಸ್ಟ್ ಟರ್ಮ್ ಬಂದು -24 ಬರುತ್ತೆ. ಓಕೆನಾ? ಹೀಗೆ ಈ ಕಡೆ 8th ಕ್ವಶನ್ ಬಂದ್ಬಿಟ್ಟು 8th ಕ್ವಶನ್ ಏನು ಹೇಳ್ತಾ ಇದೆಯಪ್ಪ ಅಂತ ಅಂದರೆ A2 - ಎಲ್ಲ ಪ್ರತಿ ಬಾರಿನೂ ಕೂಡ -1/2 -1/2 -1/2ನೇ ಇದೆ. ವೆರಿ ಸಿಂಪಲ್, ನೀವು ಹೇಳ್ಬಿಡ್ಬೋದು -1/2ನಲ್ಲಿ -1/2 ಅನ್ನು ಕಳೆದ್ರಿ ಅಂದರೆ ಏನು ಬರುತ್ತೆ ಆನ್ಸರ್? 0 ಬರುತ್ತೆ. ಇಲ್ಲೂ ಕೂಡ -1/2ನಲ್ಲಿ -1/2 ಅನ್ನು ಕಳೆದ್ರಿ ಅಂದರೆ 0 ಬರುತ್ತೆ. ಕಾಮನ್ ಡಿಫ್ರೆನ್ಸು ಸೇಮ್ ಬರ್ತಾ ಇದೆ. ಸೊ ದೇರ್ ಫೋರ್ ಏನು ಹೇಳಬೇಕು? A2 - A1 ಈಕ್ವಲ್ ಟು A3 - A2. ದೇರ್ ಫೋರ್ ಏನು ಹೇಳ್ತೀರಾ? ಇಟ್ ಈಸ್ ಇನ್ ಆನ್ AP. ಸೊ AP ನಲ್ಲಿದೆ ಅಂದರೆ ನೆಕ್ಸ್ಟ್ 3 ಟರ್ಮ್ಸ್ ಏನಾಗಿರ್ತವೆ? ನೆಕ್ಸ್ಟ್ 3 ಟರ್ಮ್ಸು ಕಾಮನ್ ಡಿಫ್ರೆನ್ಸ್ ಏನು ಬಂದಿದೆ? 0 ಬಂದಿದೆ. ಅದನ್ನು ಬರಿಬೇಕಲ್ವಾ ನೀವು. ಸೊ ದಟ್ D ಈಸ್ ಈಕ್ವಲ್ ಟು 0. ಸೊ D ನ ಬೆಲೆ 0 ಬಂದಿದೆ ಅಂದರೆ ನೆಕ್ಸ್ಟ್ 3 ಟರ್ಮ್ಸ್ ಇವೇನು ಬಂದಿದಾವಲ್ಲ ಅವೇ ಬರ್ತವೆ. ಅದರ ಅರ್ಥ -1/2 -1/2 -1/2 ಅಂತೇಳಿ ನೀವು ಆನ್ಸರ್ನ ಬರಿಬೇಕಾಗತ್ತೆ. ಹಾಗೆ ನೆಕ್ಸ್ಟ್ 9th ಕ್ವಶನ್ನು ಇಲ್ಲಿ A2 - A1 ಮಾಡಿದ್ರೆ ಅಂದರೆ 3 - 1 ಮಾಡಿದಾಗ 2 ಬರುತ್ತೆ. A3 - A2 ಅಂತ ಹೇಳಿದ್ರೆ 9 - 3 ಮಾಡ್ತೀರಾ, ಏನು ಬಂದ್ಬಿಡುತ್ತೆ? ಇಲ್ಲಿ 6 ಬರುತ್ತೆ. ಇಲ್ಲಿ 2 ಬರ್ತಾ ಇದೆ, 6 ಬರ್ತಾ ಇದೆ ಅಂದರೆ ಡಿಫರೆನ್ಸ್ ಸೇಮ್ ಇಲ್ಲ. ಸೊ ದ್ಯಾಟ್ ನೀವು A2 - A1 ನಾಟ್ ಈಕ್ವಲ್ ಟು A3 - A2 ಅಂತ ಬರೀತೀರಾ. ಸೊ ದೇರ್ ಫೋರ್ ಇಟ್ ಈಸ್ ನಾಟ್ ಆನ್ AP ಅಂತೇಳಿ ಬರಿಬೇಕಾಗತ್ತೆ ಆನ್ಸರ್. ಹಾಗೆ ಪಕ್ಕದಲ್ಲಿ 10ನೇ ಕ್ವಶನ್ ಕೊಟ್ಟಿದ್ದಾರೆ. 10ನೇ ಕ್ವಶನ್ನಲ್ಲೂ ಕೂಡ A2 - A1 ಮಾಡಿದ್ರೆ 2A - A ಮಾಡ್ತೀರಾ, A ಬರುತ್ತೆ. A3 - A2 ಅಂತ ಹೇಳಿದ್ರೆ 3A - 2A ಮಾಡ್ತೀರಾ, ದಟ್ ಈಸ್ ಆಲ್ಸೋ ಈಕ್ವಲ್ ಟು A. ಸೊ ನೀವು ಇಲ್ಲಿ ನೋಡಿದಾಗ ಹೇಳ್ಬೋದು A2 - A1 ಅನ್ನೋದು A3 - A2ಗೆ ಸಮ ಇದೆ. ಸೊ ದೇರ್ ಫೋರ್ ಇಟ್ ಈಸ್ ಇನ್ ಆನ್ AP ಅಂತ ಬರೀತೀರಾ. ಇದು AP ನಲ್ಲಿದೆ ಅಂದರೆ ಕಾಮನ್ ಡಿಫ್ರೆನ್ಸ್ ಕೇಳಿದರೆ ಕಾಮನ್ ಡಿಫ್ರೆನ್ಸು A. ಇದ್ರ ಜೊತೆಗೆ ನಿಮಗೆ ಮತ್ತೆ ನೆಕ್ಸ್ಟ್ 3 ಟರ್ಮ್ಸನ್ನು ಬರೀರಿ ಅಂತ ಕೇಳಿದಾರೆ ತಾನೆ. ಸೊ ನೆಕ್ಸ್ಟ್ 3 ಟರ್ಮ್ಸ್ ಇದು 4Aಗೆ A ಕೂಡಿದರೆ 5A, ನೆಕ್ಸ್ಟು 6A, ಹಾಗೇನೆ 7A ಅಂಥೇಳಿ ನೀವು ಬರೀಬೇಕಾಗತ್ತೆ. ಇದಾದ ನಂತರದಲ್ಲಿ 11ನೇ ಕ್ವಶನ್ನು ಇಲ್ಲೂ ಕೂಡ A2 - A1 ಅಂದರೆ A² - A. ಇದನ್ನು ಸಿಂಪ್ಲಿಫೈ ಮಾಡ್ಲಿಕ್ಕೆ ಬರಲ್ಲ, ಯಾಕಂದರೆ ಇವು ಲೈಕ್ ಟರ್ಮ್ಸ್ ಅಲ್ಲ. ಸೊ A2 - A1 ಮಾಡಿದ್ರೆ A² - A ಬರುತ್ತೆ. ಹಾಗೆ A3 - A2 ಮಾಡಿದ್ರೆ A³ - A² ಬರುತ್ತೆ. ಇದರ ಅರ್ಥ ಏನಪ್ಪ ಅಂದರೆ ವೆರಿ ಸಿಂಪಲ್, A2 - A1 ನಾಟ್ ಈಕ್ವಲ್ ಟು A3 - A2 ಅಂತ ಬರೀಬೇಕಾಗತ್ತೆ, ಸಮ ಇಲ್ಲದೆ ಇರೋದ್ರಿಂದ. ಸೊ ನೀವು ಇಟ್ ಈಸ್ ನಾಟ್ ಆನ್ AP ಅಂತೇಳಿ ಆನ್ಸರ್ ಬರೀತೀರಿ 9ನೇ ಕ್ವಶನ್ಗೆ. ಹಾಗೆ 10ನೇ ಪ್ರಶ್ನೆಯನ್ನು ನೋಡೋದಾದರೆ A2 - A1 ಅಂದರೆ √8 - √2 ಮಾಡಬೇಕಾಗತ್ತೆ. √8 ರೂಟಿಂದ ಹೊರಗಡೆ ತಗೊಳ್ಳೋದಾದರೆ ನೀವು 4 × 2
ಮೈನಸ್ ರೂಟ್ 2 ಅಂತ ತಗೊಂಡ್ರಿ ಅಂದರೆ 4 ಹೊರಗಡೆ ಬಂದರೆ 2√2 ಮೈನಸ್ ರೂಟ್ 2 ಆಗುತ್ತೆ. ಅಥವಾ ನೀವು ಇದನ್ನು ಏನಂತ ಹೇಳ್ಬೋದು ನೋಡ್ರಿ, ಈಗ 2√2ನಲ್ಲಿ ಒಂದು ರೂಟ್ ಕಳೆದ್ರೆ ರೂಟ್ 2 ಉಳಿತದೆ. ಈ ಕಡೆ ಬಂದುಬಿಟ್ಟು √18 ಮೈನಸ್ √8 ಮಾಡಿದ್ರಿ ಅಂದರೆ √18, ಈಗ √18 ಆಲ್ರೆಡಿ ಬಂದಿದೆ ನಿಮಗೇನಿಲ್ಲಿ. ಇದೇ ರೀತಿಯಲ್ಲಿ √18 ನೀವು 9 × 2 ಅಂತ ಬರ್ಕೊಳ್ಬೋದು. ಮೈನಸ್ 2√2 ಅಂತ ಬರ್ಕೊಂಡ್ರೆ 9 ಹೊರಗಡೆ ಬಂದರೆ 3√2 ಬರುತ್ತೆ. ಪಕ್ಕದಲ್ಲಿ 2√2, 3ರಲ್ಲಿ 2 ಹೋದರೆ 1 ಬರುತ್ತೆ. ಸೊ ಇಲ್ಲೂ ಕೂಡ ನಿಮಗೆ ಆನ್ಸರು √2 ಬರ್ತಾ ಇದೆ. ಅದರ ಅರ್ಥ ಏನಪ್ಪ ಅಂದರೆ a2 ಮೈನಸ್ a1 ಈಕ್ವಲ್ ಟು a3 ಮೈನಸ್ a2. ಸೊ ದೇರ್ ಫೋರ್ ಇಟ್ ಈಸ್ ಇನ್ ಆನ್ AP ಅಂತೇಳಿ ಹೇಳಬೇಕಾಗತ್ತೆ. ಈ ಸೀಕ್ವೆನ್ಸು ಆರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇದೆ. ಇದು ಆರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇದೆ ಅಂದರೆ ಕಾಮನ್ ಡಿಫ್ರೆನ್ಸ್ ಅನ್ನು ನೀವು ಕಂಡುಹಿಡ್ಕೊಂಡಿದ್ದೀರಾ, √2 ಅಂತೇಳಿ ಕಾಮನ್ ಡಿಫ್ರೆನ್ಸು. ಸೊ ಆಗಿದ ಮೇಲೆ ನೆಕ್ಸ್ಟ್ ಏನು ಮಾಡ್ಬೇಕು ನೀವು ಅಂದರೆ ನೆಕ್ಸ್ಟ್ 3 ಟರ್ಮ್ಸ್ ಅನ್ನು ಬರಿಬೇಕು. ಸೊ ನೆಕ್ಸ್ಟ್ 3 ಟರ್ಮ್ಸ್ ಅನ್ನು ನೀವು ಬರಿತಾ ಹೋಗೋದಾದ್ರೆ ಯಾವ್ಯಾವ ಬರ್ತಾವಪ್ಪ ಅಂದರೆ √32ಗೆ ಮತ್ತೆ √2 ಅನ್ನು ಸೇರಿಸಿ ಬರಿಬೇಕು ನೀವು. ಸೊ ನೋಡಿ ಇಲ್ಲಿ √32 ಅನ್ನು 16 × 2 ಮಾಡ್ಬೋದು. ಹೊರಗಡೆ ಬಂದರೆ 8 ಆಗುತ್ತೆ, ಹೌದಾ? 16ನ ಒಂದು ಸ್ಕ್ವೇರ್ ರೂಟು ಎಷ್ಟು 4 ಬರುತ್ತೆ. ಹಾಗಿದ್ಮೇಲೆ ನೆಕ್ಸ್ಟ್ ಬರಬೇಕಂದ್ರೆ ಇಲ್ಲಿ 5√2 ಬರಿಬೇಕಾಗತ್ತೆ ನೀವು. 5√2 ಅನ್ನು √32 ರೂಪದಲ್ಲಿ ಬರೆದ್ರಿ ಅಂತ ಹೇಳಿದ್ರೆ ಏನಾಗುತ್ತೆ, ಅದು 5√2 5 × 5 25 ಒಳಗಡೆ ಹೋದರೆ √50 ಬರುತ್ತೆ. ನೆಕ್ಸ್ಟು ಇನ್ನೊಂದು ಬಂದು ಎರಡನೇ ಪದ 6√2 ಬರಿಬೇಕಾಗತ್ತೆ. 6√2 6 ಹೊರಗಡೆ ಬಂದರೆ 6 6 36, 36 × 2 ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಏನೋ 64 ಬರಿಬೋದು, √64 ಬರಿಬೇಕಾಗತ್ತೆ. ನೆಕ್ಸ್ಟ್ ಇದು ಮತ್ತೆ √2 ಅನ್ನು ಸೇರಿಸಿದ್ರಿ ಅಂದರೆ 7√2 ಆಗುತ್ತೆ. 7 7 49, 49 × 2 ಮಾಡಿದ್ರಿ ಅಂತ ಹೇಳಿದ್ರೆ √98 ಅಂತ ಬರೀತೀರಾ. ಇವು ಮುಂದಿನ 3 ರೂಟ್ಗಳು ಅಥವಾ ಮುಂದಿನ 3 ಪದಗಳು. ಈ ಒಂದು ಆರ್ಥಮೆಟಿಕ್ ಪ್ರೋಗ್ರೆಷನಿನ ನೆಕ್ಸ್ಟ್ 3 ಟರ್ಮ್ಸ್ ಯಾವ ಇರ್ತವೆ ಅಂದರೆ √50, ಸ್ಕ್ವೇರ್ ರೂಟ್ ಆಫ್ 6 36 ಬರುತ್ತಲ್ವಾ. ಸೊ 36 × 2 ಮಾಡಿದರೆ ಆ್ಯಕ್ಚುಯಲ್ ಆಗಿ ನಿಮಗೆ √72 ಅಂತ ಬರೀಬೇಕಾಗತ್ತೆ, ಅಂದರೆ 72 ಬರುತ್ತೆ. ಓಕೆನಾ? ಸೊ ಇದು √72. ಅಲ್ಲಿಗೆ ನೆಕ್ಸ್ಟ್ 3 ಟರ್ಮ್ಸ್ ಏನಾಗ್ತವೆ ಅಂದರೆ √50, √72, √98 ಅಂತೇಳಿ ನೀವು ಆನ್ಸರ್ ಬರೀಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಇದರಲ್ಲಿ 13ನೇ ಕ್ವಶನ್ನು. ಇಲ್ಲೂ ಕೂಡ a2 ಮೈನಸ್ a1 ಮಾಡಿದ್ರಿ ಅಂದರೆ √6 ಮೈನಸ್ √3 ಮಾಡ್ತೀರಾ. ಇಲ್ಲಿ √6 ಅನ್ನು ನೀವು ಹೇಗೆ ಸಿಂಪ್ಲಿಫೈ ಮಾಡ್ಲಿಕ್ಕೆ ಬರಲ್ಲ, ಯಾಕೆಂದರೆ ಪರ್ಫೆಕ್ಟ್ ಸ್ಕ್ವೇರ್ ಒಳಗಡೆ ಇರಲ್ಲ. ಸೊ ಆನ್ಸರು √6 ಮೈನಸ್ √3 ಅಂತಾನೆ ಬರೀಬೇಕಾಗತ್ತೆ. ಇದೇ ರೀತಿನಲ್ಲಿ ನೆಕ್ಸ್ಟ್ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ a3 ಮೈನಸ್ a2 ಮಾಡ್ತೀರಾ, ಅವಾಗ √9 ಮೈನಸ್ √6 ಹಾಗೆ ಉಳ್ಕೊಳ್ಳುತ್ತೆ. ಇದರ ಅರ್ಥ ಏನಪ್ಪ ಅಂದರೆ a2 ಮೈನಸ್ a1 ನಾಟ್ ಈಕ್ವಲ್ ಟು a3 ಮೈನಸ್ a2. ದೇರ್ ಫೋರ್ ಇಟ್ ಈಸ್ ನಾಟ್ ಆನ್ AP ಅಂತ ಆನ್ಸರ್ ಬರಿಬೇಕು. ಹಾಗೇನೆ ನೆಕ್ಸ್ಟ್ ಬಂದ್ಬಿಟ್ಟು 14th ಕ್ವಶನ್ನು a2 ಮೈನಸ್ a1 ಮಾಡಿದ್ರೆ 3² ಮೈನಸ್ 1². 3ನ ಸ್ಕ್ವೇರ್ ಮಾಡಿದ್ರೆ 9, 1ಅನ್ನು ಸ್ಕ್ವೇರ್ ಮಾಡಿದ್ರೆ 1, 9ರಲ್ಲಿ 1 ಹೋದರೆ 8. ಕೆಳಗಡೆ 5² ಮೈನಸ್ 3² ಮಾಡಬೇಕಾಗತ್ತೆ. 5² ಅಂದರೆ 25, 3² ಅಂದರೆ 9. ಸೊ ನೀವು 25 ಮೈನಸ್ 9 ಮಾಡಿಬಿಟ್ರಿ ಅಂದರೆ 16 ಬರುತ್ತೆ. ಇದು 8 ಬಂತು, ಇದು 16 ಬಂತು ಅಂದರೆ ಅದರ ಅರ್ಥ ಇಲ್ಲೂ ಕೂಡ a2 ಮೈನಸ್ a1 ನಾಟ್ ಈಕ್ವಲ್ ಟು a3 ಮೈನಸ್ a2. ದೇರ್ ಫೋರ್ ಇಟ್ ಈಸ್ ನಾಟ್ ಆನ್ AP ಅಂಥೇಳಿ ಬರಿತೀರಾ. ಹಾಗಿದ್ರೆ ಕೊನೆಯ 15ನೇ ಕ್ವಶನ್ ಕೂಡ ನೋಡೋದಾದರೆ 15ನೇ ಕ್ವಶನ್ ಕೂಡ ಏನಾಗಿದೆ ಅಂದರೆ 5² ಮೈನಸ್ 1² ಮಾಡ್ತೀರಾ. 5² ಮಾಡಿದ್ರೆ 25 ಮೈನಸ್ 1² ಮಾಡಿದ್ರೆ 1, ದೆನ್ 25 ಮೈನಸ್ 1 ಮಾಡಿದ್ರೆ 24 ಬರುತ್ತೆ. ಅದೇ ರೀತಿಯಲ್ಲಿ a3 ಮೈನಸ್ a2 ಮಾಡಬೇಕು ಅಂದರೆ 7² ಮೈನಸ್ 1² ಮಾಡ್ತೀರಾ. ಸೊ ಅಲ್ಲಿಗೆ 7² ಮೈನಸ್ 1² ಮಾಡಿದ್ರಿ ಅಂದರೆ 49 ಬರುತ್ತೆ. ಮೈನಸ್ 1² ಮಾಡಿದ್ರೆ 1 ಬರುತ್ತೆ. ಕ್ಷಮಿಸಿ, ಇದು 5 ತೊಗೊಳ್ಬೇಕು ನಾವು. 5² ಮಾಡಿದ್ರೆ 25 ಬರುತ್ತೆ. ದೆನ್ 49 ಮೈನಸ್ 25 ಮಾಡಿದ್ರೆ ಈಗಲೂ ಕೂಡ 24 ಬಂತು. ಇದರ ಅರ್ಥ ವೆರಿ ಸಿಂಪಲ್ಲು. ಏನು a2 ಮೈನಸ್ a1 ಎಷ್ಟು ಬಂದಿದೆಯೋ a3 ಮೈನಸ್ a2 ಕೂಡ ಅಷ್ಟೇ ಬಂದಿದೆ. ದೇರ್ ಫೋರ್ ಇಟ್ ಈಸ್ ಇನ್ ಆನ್ AP ಅಂತ ಬರೀತೀರಾ. ಅದರ ಅರ್ಥ ನಿಮಗೆ ಕಾಮನ್ ಡಿಫ್ರೆನ್ಸ್ ಕೇಳಿದ್ದಾರೆ, 24 ಬರುತ್ತೆ. ಹಾಗಿದ ಮೇಲೆ ಈ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನಿನ ನೆಕ್ಸ್ಟ್ 3 ಟರ್ಮ್ಸನ್ನು ಬರಿಬೇಕು ನೀವು.
ಸೊ ನೆಕ್ಸ್ಟ್ 3 ಟರ್ಮ್ಸ್ ವೆರಿ ಸಿಂಪಲ್ಲು. ಇಲ್ಲಿ ಆಲ್ರೆಡಿ ಕೊನೆಯ ಪದ 73 ಕೊಟ್ಟಿದ್ದಾರೆ. 73ಗೆ 24 ನೀವೇನಾದರೂ ಆ್ಯಡ್ ಮಾಡಿದ್ರಿ ಅಂತ ಹೇಳಿದ್ರೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 97 ಬರುತ್ತೆ. ಹಾಗೆ 97ಗೆ 24 ಸೇರಿಸಿದ್ರಿ ಅಂತ ಹೇಳಿದ್ರೆ 121 ಬರುತ್ತೆ. 121ಗೆ ಮತ್ತೆ 24 ಸೇರಿಸಿದ್ರಿ ಅಂದರೆ 145 ಬರುತ್ತೆ. ಓಕೆನಾ? ಸೊ ಈ ಒಂದು ವಿಡಿಯೋದಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ 5ನೇ ಚಾಪ್ಟರು ಕಂಪ್ಲೀಟ್ ಎಕ್ಸಸೈಸ್ 5.1 ಅಲ್ಲಿ ಬರುವ ಎಲ್ಲ ಕ್ವಶನ್ಸ್ನ ಸೊಲ್ಯೂಷನನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೈನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.